ಇಲ್ಲಿ ಐರಾವತ ಕೋಟ್ ಸೆಟ್ ಹಾಕಿ ಶೂಟ್ ಮಾಡ್ತಿದ್ದಾರೆ. ಅಲ್ಲಿ ಒಂದ್ ಸೆಟ್ ಹಾಕಿ ಫೈಟಿಂಗ್ಸ್ ಯಶ್ ಅವರು ನಮ್ ಕಾಲೇಜ್ ಗ್ರೌಂಡ್ ಅಲ್ಲಿ ಮಾಡ್ತಾರೆ. ಆಚಾರ್ಯದಲ್ಲಿ ತುಂಬಾ ಫಿಲ್ಮ್ಸ್ ನಡೆದಿದೆ. ಸೊ ಇವಾಗ ಎಲ್ಲಿದ್ದಾರೆ, ಆ ಸಕ್ಸಸ್ ಏನಾಗ್ತದೆ ಅದೊಂದು ಉಳಿದಿದೆ ಡೆಫಿನೆಟ್ಲಿ. ಎಸ್, ಬಟ್ ಅವ್ರು ಮಾಡಿರೋ ಕೆಲಸ ಉಳಿತು, ನೀವು ಹೇಳಿದ್ದು ಉಳಿತು. ಬಟ್ ಅವ್ರ ರಿಯಲ್ ಲೈಫ್ ಅಂತ ಬಂದಾಗ ಇಸ್ ವೆರಿ ಜೆನ್ಯೂನ್ ಈಸ್. ಅವ್ರಿಗೆ ಫೇಕ್ ಮಾಡಕ್ ಬರಲ್ಲ, ಏನಿದೆ ಹಂಗೆ ನೇರ ನುಡಿ ಸರ್ದಾರ ಅವರು. ಸೊ ಮಗುವಿನಂತ ಮನ್ಸು ಅವ್ರಿಗೆ. ನಾವು ಅಬ್ಸರ್ವ್ ಮಾಡಿರೋರಂಗೆ ಸರೌಂಡಿಂಗ್ಸ್ ಅಲ್ಲಿ ಯಾರಿಗೂ ಕೆಟ್ಟದ್ ಬಯಸಲ್ಲ, ಕೆಟ್ಟದ್ ಮಾಡಕ್ ಹೋಗಲ್ಲ. ಏನೋ ಟೈಮಿಂಗ್ ಆಗಿದೆ ಅಷ್ಟೇ. ದರ್ಶನ್ ಸರ್ ಎಲ್ರು ಲೈಕ್ ಒಳ್ಳೆಯವರು ಅಂತಾನೆ ನಂಬೋದು. ಅವ್ರಿಗೆ ಇಷ್ಟ ಆದ್ರೆ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ, ಇಷ್ಟ ಇಲ್ಲ ನಾವು ಸವಾಸಕ್ಕೆ ಹೋಗಲ್ಲ. ಹಾಯ್, ಹಲೋ, ನಮಸ್ತೆ. ಕನ್ನಡ ಫಿಲ್ಮಾಲಜಿಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಎಸ್, ಇವತ್ತು ನಮ್ಮ ಜೊತೆ ದ ಮೋಸ್ಟ್ ಬ್ಯೂಟಿಫುಲ್ ಅನುಷಾ ರೈ ಅವರು ಇದ್ದಾರೆ. ಅವರ ಪರ್ಸನಲ್ ಜರ್ನಿ ಬಗ್ಗೆ, ಒಂದಷ್ಟು ಸಿನಿಮಾ ಕೆರಿಯರ್ ಬಗ್ಗೆ, ಸೊ ಹೇಗಿದೆ ಲೈಫು, ಹೇಗಾಯ್ತು ಅನ್ನೋದು ಒಂದಷ್ಟು ಅವರ ಜೀವನದ ಒಂದಷ್ಟು ಮಾತುಗಳನ್ನ ಮಾತಾಡ್ಕೊಂಡು ಹೋಗೋಣ ಅಂತ ನಾನಿವತ್ತು ಅವ್ರ ಮನೆ ಹತ್ರ ಬಂದಿದ್ದೀನಿ. ಸೊ ವೆಲ್ಕಮ್ ಟು ದ ಶೋ ಮ್ಯಾಮ್. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಸೂಪರ್. ಸೊ ಅನುಷಾ ರೈ ಅವರು ನಮ್ಮ ಜೊತೆ ಇದ್ದಾರೆ. ಎಸ್, ಹೇಗಿದ್ದೀರಾ ಮ್ಯಾಮ್? ತುಂಬಾ ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ಏನೋ ಒಂದು ಕಳೆ ಕಾಣಿಸ್ತಾ ಇದೆಯಲ್ಲ, ಒಂದು ಏನೋ ಒಂಥರ ಪಾಸಿಟಿವ್ ವೈಬ್ ಆಗಿರ್ತಾರೆ ಯಾವಾಗ್ಲೂ. ಸೊ ನಿಮ್ಮ ಲೈಫ್ ಜರ್ನಿಗೆ ಇವತ್ತು ಸ್ವಾಗತ ಅಂತ ನಾನು ಹೇಳ್ತೀನಿ ಆಕ್ಚುಲಿ. ಸೊ ಏನು ಅದೊಂದು ಈಗ ಈ ಸ್ವಲ್ಪ ದಿನದಿಂದ ಈಚೆಗೆ ಅಥವಾ ಸ್ವಲ್ಪ ವರ್ಷಗಳಿಂದ ಈಚೆಗೆ ಒಂದಷ್ಟು ಪಾಸಿಟಿವ್ನೆಸ್ ನಿಮ್ಮಲ್ಲಿ ಕ್ರಿಯೇಟ್ ಆಯ್ತು, ಅಥವಾ ನಿಮ್ಮ ಕರಿಯರ್ ಅಲ್ಲಿ ಒಂದು ಒಳ್ಳೆ ಪಾಸಿಟಿವ್ನೆಸ್ ಕ್ರಿಯೇಟ್ ಆಗಿದೆ, ಏನ್ ಹೇಳಕ್ ಇಷ್ಟಪಡ್ತೀರಿ? ಎಸ್, ಆ ಒಂದು ಪಾಸಿಟಿವಿಟಿಗೋಸ್ಕರನೇ ತಾನೇ ನಾವು ಪ್ರತಿದಿನ ಎಫರ್ಟ್ ಹಾಕ್ತಿರ್ತೀವಿ, ಪ್ರತಿದಿನ ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀವಿ. ಆ ಒಂದು ಪಾಸಿಟಿವ್ ಡೇಸ್ ನ ನೋಡಕ್ಕೆ, ಆ ಒಂದು ಸಕ್ಸಸ್ ಡೇಸ್ ನ ನೋಡಕ್ಕೆ ನಾವು ಏನ್ ಪ್ರಯತ್ನ ಮಾಡ್ಬೇಕು ಅದನ್ನ ಮಾಡ್ತಾ ಇರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಒಂದು ಜರ್ನಿ, ಯಾವುದೋ ಒಂದು ಸ್ಟೆಪ್ ನಮಗೆ ತುಂಬಾ ಪಾಸಿಟಿವ್ ಅನಿಸಿದಾಗ ಅದಕ್ಕಿಂತ ಖುಷಿ ಬೀಯಿಂಗ್ ಅನ್ ಆರ್ಟಿಸ್ಟ್ ಬೇರೆ ಯಾವುದೂ ಇಲ್ಲ ಅಂತ ಅನ್ಸುತ್ತೆ. ಸೊ ನನಗಿನ್ನೂ ಆ ಒಂದು ಡೇಸ್ಗಳು ಬೇಕು. ನನಗಿನ್ನೂ ಸ್ಯಾಟಿಸ್ಫೈಡ್ ಆಗಿಲ್ಲ, ತೃಪ್ತಿ ಸಿಕ್ಕಿಲ್ಲ. ಸೊ ಐ ವಾಂಟ್ ಸಮಥಿಂಗ್ more. I want to establish my name. Anusha Rai under the star. ನಾನು ವಾಟ್ಸ್ಆಪ್ ಅಲ್ಲಿ ಹಾಕೊಂಡು ಅವಾಗೆಲ್ಲ the star ಅಂತ ಹಾಕ್ತಾ ಇದ್ದೆ. ಸೊ I want to be a star. ಓಕೆ, ಆಕ್ಚುಲಿ ಅನುಷಾ ರೈ ಬಗ್ಗೆ ನಾನು ಪ್ರೀವಿಯಸ್ ನಿಮ್ಮ ಜೊತೆ ನಾನು ಆಗ್ಲೇ ಆಫ್ ದ ಕ್ಯಾಮ್ರಾ ಹೇಳ್ತೀನಿ, ಹಬ್ಬ ಸಿನಿಮಾ ಇಂಟರ್ವ್ಯೂ ಮತ್ತೆ DSS ಧೈರ್ಯಂ ಸರ್. ಸೊ ಅಲ್ಲಿ ಇಂಟರ್ವ್ಯೂಗೆ ಸಿಕ್ಕಿದ್ದು ಲಾಸ್ಟ್ ಟೈಮ್ ಒಂದು ಮಿಸ್ ಆಗಿತ್ತು ಕೂಡ. ಸೊ ಹಬ್ಬಲ್ಲಿ ಸಿಕ್ಕಿದ್ದು ಫುಲ್ ತಲಾಟೆ ಕಾಮಿಡಿ ಆಗಿತ್ತು. ಅದೊಂದು ಟೀಮ್ ಸಖತ್ತಿತ್ತು. ನನಗೆ ಇವತ್ತಿಗೂ ಅದು ನೆನಪಿದೆ, ಆ ಇಂಟರ್ವ್ಯೂ ಮಾಡಿದ್ದು. ಸೊ ಅವತ್ತು ಸಿಕ್ಕಿದವರು ಇವತ್ತು ಸಿಕ್ಕಿದ್ದೀರಾ. ಸೊ ನಿಮ್ಮ ಲೈಫ್ ಬಗ್ಗೆ ಕೇಳಬೇಕು ಅನ್ನೋದು ನಮ್ಗೆ ಆಸಕ್ತಿ. ಒಂದಷ್ಟು ನಿಮ್ಮ ಆಡಿಯನ್ಸು ಅಥವಾ ನಮ್ಮ ಆಡಿಯನ್ಸು ನೋಡ್ಬೇಕಾಗಿರುವಂಥದ್ದು. ಸೊ ನೀವು ಎಲ್ಲಿಯವರು ಆಕ್ಚುಲಿ? ಮೂಲತಃ ತುಮಕೂರು. ತುಮಕೂರು, ಬಟ್ ಟ್ರೈ ಬಂದು ಸರ್ ಫ್ಯಾಮಿಲಿ ನೇಮ್. ಓಕೆ, ಅಂದ್ರೆ ಮಂಗಳೂರು ರೀಜನ್ ಅಲ್ಲ ನೀವು? ಅಂದ್ರೆ ಡ್ಯಾಡಿ ಅವರು ಕಾಲೇಜ್ ಡೇಸ್ ತುಮಕೂರಿನಲ್ಲಿ. ತುಮಕೂರು ಎಜುಕೇಶನ್ ತುಂಬಾ ಚೆನ್ನಾಗಿದೆ. ತುಮಕೂರು ಮೈಸೂರು ಅಂತ ಬಂದಾಗ ಯೂಶಲಿ ಪೀಪಲ್ ಲೈಕ್ ಎಜುಕೇಶನ್ ಅಲ್ವಾ. ಸೊ ಅವರ ಕಾಲೇಜ್ ಡೇಸ್ ಎಲ್ಲಾನು ಅವ್ರ ಹಾಸ್ಟೆಲ್ ಇದ್ದಿದ್ದು ತುಮಕೂರಿನಲ್ಲೇ. ಸೊ ಅವರು BA ಮತ್ತೆ ಮಾಸ್ಟರ್ಸ್ MA ಎಲ್ಲ ಮಾಡಿದ್ದು ತುಮಕೂರಿನಲ್ಲೇ, ಮತ್ತೆ ತುಮಕೂರು ಹಾಸ್ಟೆಲ್ ನಲ್ಲೇ ಓದಿ. ಡ್ಯಾಡಿ ಅಲ್ಲೇನೆ ತುಮಕೂರು ಯೂನಿವರ್ಸಿಟಿಯಲ್ಲೇ ಓದಿದ್ದು. ಸೊ ಅಲ್ಲೇ ಅವ್ರಿಗೆ ಗೌರ್ಮೆಂಟ್ ಜಾಬ್ ಸಿಕ್ತು, ಗೌರ್ಮೆಂಟ್ ಟೀಚರ್ ಆಗಿ. ಇವಾಗ ಡ್ಯಾಡಿ ಗೌರ್ಮೆಂಟ್ ಹೆಡ್ ಮಾಸ್ಟರ್ ತುಮಕೂರಿನಲ್ಲಿ. ಸ್ಟಿಲ್ ವರ್ಕಿಂಗ್ ಇನ್ನು 13 ವರ್ಷ ಎಕ್ಸ್ಪೀರಿಯನ್ಸ್. ಇವ್ರಿಗೆ ಸ್ಟೇಜ್ ಅಂತ ಅವ್ರ ಡ್ಯಾಡಿ ವರ್ಕಿಂಗ್ ಅಲ್ಲಿ ಇದ್ದಾರೆ ಅಂದ್ರೆ ಇವ್ರಿಗೆ ಸ್ಟೇಜ್ ಅಂತ ಏಜ್ ಹೇಳ್ಬೋದಾ? ಡ್ಯಾಡಿಗೆ 50 ವರ್ಷ. ಡ್ಯಾಡಿದ್ ಹೇಳ್ತೀನಿ. ಡ್ಯಾಡಿದ 50 ವರ್ಷ. ಮಮ್ಮಿದಾಗಿದ್ರ? ಮಮ್ಮಿದ್ 43. ಬಾಲ್ಯ ವಿವಾಹನ? ಇಲ್ಲ, ಅವರಿಗೆ ಎಸ್, ನಮ್ಮ ಮಮ್ಮಿ PU ಎಕ್ಸಾಮ್ ಮುಗಿಸಿದ್ರಂತೆ. ಡ್ಯಾಡಿ ಡಿಗ್ರಿ ಮುಗಿಸಿದ್ದಾರೆ, ಅವಾಗ ಮದುವೆ ಮಾಡಿ. ಅರೇಂಜ್ ಮ್ಯಾರೇಜ್, ಪ್ಯೂರ್ಲಿ ಅರೇಂಜ್. ಮಗಳಿಗೆ ಇನ್ನೂ ಮದುವೆ ಮಾಡಿಲ್ಲ ಆಗಿದ್ರೆ? ಮಗಳಿಗೆ ಮದುವೆ ಮಾಡ್ಬೇಕಂತ ತುಂಬಾ ಪ್ರಯತ್ನ ಪಟ್ರು. ಕಾಲೇಜ್ ಮುಗ್ದಿದ ತಕ್ಷಣನೇ ಆಲ್ಮೋಸ್ಟ್ 4-5 ಗಂಟೆಗಳು ನೋಡಕ್ಕೆ ಅಂತ ಇನ್ನು ಇಂಡಸ್ಟ್ರಿಗೆ ಬಂದಿರ್ಲಿಲ್ಲ ಅವಾಗ್ಲೇನೆ. ನನ್ನ ತಮ್ಮ ಚಿಕ್ಕವರವನು, ಇವನ್ ಚಿಕ್ಕವನಾದ್ರೂ ಅವನು ಇಲ್ಲ ಅವಳಿಗೆ ಮದುವೆ ಇಷ್ಟ ಬೇಗ ಯಾಕೆ ಮಾಡ್ತೀರಾ, ಎಲ್ಲಾರ ತರ ಅವಳ ಲೈಫ್ ನಿಮ್ದೆಲ್ಲ ಲೈಕ್ ಮದುವೆ ಆಗ್ತೀರಾ, ಮಕ್ಳು ಆಗ್ತೀರಾ, ವಾಟ್ ನೆಕ್ಸ್ಟ್? ಬೆಳಗ್ಗೆ ಎದ್ದೇಳ್ಬೇಕು, ಬ್ರೇಕ್ಫಾಸ್ಟ್ ಮಾಡ್ಬೇಕು, ಮಧ್ಯಾಹ್ನ ಲಂಚ್ ಮಾಡ್ಬೇಕು, ಸಾಯಂಕಾಲ ಮಕ್ಳಿನ ಸ್ಕೂಲಿಂದ ಕರ್ಕೊಂಡ್ ಬರ್ಬೇಕು, ಡಿನ್ನರ್ ಮಾಡ್ಬೇಕು, ಮಲ್ಕೋಬೇಕು. ಸೊ ದಟ್ಸ್ ಅ ರೂಟೀನ್ ಯೂಶಲಿ ಹೆಣ್ಮಕ್ಳು. ಅದನ್ನ ಅವಳು ಮಾಡೋದ್ ಬೇಡ. ಲೆಟ್ ಇಟ್ ಅಚೀವ್ ಸಮಥಿಂಗ್, ಏನಾದ್ರು ಮಾಡ್ಲಿ. ಅವಳಿಗೆ ಒಂದ್ ಇದಿದೆ, ಯಾಕಂದ್ರೆ ಸಿ ಐ ಲುಕ್ ಸೋ ಸಾಫ್ಟ್, ಐ ಲುಕ್ ಸೋ ಇನ್ನೋಸೆಂಟ್, ಬಟ್ ಐ ಹ್ಯಾವ್ ಸಮಥಿಂಗ್ ಇನ್ನರ್ ಮಾಡ್ಬೇಕು ಅನ್ನೋದೊಂದು ಚಿಕ್ಕ ವಯಸ್ಸಿಂದ ಅನ್ಕೊಂಡಿದ್ ಮಾಡ್ತೀನಿ ನಾನು. ಅದ್ ನಂದು ಅಂದ್ರೆ ನಂದೇ, ಅದನ್ನ ಪಡ್ಕೊಳಕ್ ನಾನು ಏನ್ ಮಾಡ್ಬೇಕು ಮಾಡ್ತೀನಿ. ಆ ಕ್ಯಾಟಗರಿ ಇರೋ ಅಂದ್ರೆ ಆ ಒಂದು
ಆಟಿಟ್ಯೂಡ್ ಅಥವಾ ಲೈಕ್ ಆಟಿಟ್ಯೂಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅದೊಂದು ಏಮ್ ಇರ್ಬೇಕು ಲೈಫ್. ಎಕ್ಸಾಕ್ಟ್ಲಿ. ನಾನು ಆಸೆ ಪಡಲ್ಲ, ಆಸೆ ಪಟ್ಟೆ ಏನೋ ಒಂದ್ ಇಷ್ಟ ಆಯ್ತು ಐ ವಾಂಟ್ ಇಟ್, ಅದನ್ನ ಪಡ್ಕೊಳಕ್ ನಾನು ಏನ್ ಮಾಡ್ಬೇಕು ಆ ತರ ಕ್ಯಾಟಗರಿ ಸಿನ್ಸ್ ಚಿಕ್ಕ ವಯಸ್ಸಿಂದ. ಅದನ್ನ ನೋಡಿ ಅವರೆಲ್ಲ ಅವಳಿಗೆ ಒಂದು ಸ್ಪೋರ್ಟಿವ್ನೆಸ್ ಇದೆ, ಲೆಟ್ ಡೂ ಸಮಥಿಂಗ್. ಎಲ್ರಿಗೂ ಅದು ಬರಲ್ಲ, ಎಲ್ಲರೂ ಲೇಸಿಗಳಾಗಿರ್ತಾರೆ, ಮನೇಲಿ ಇರ್ತಾರೆ ತಿನ್ಕೊಂಡು ಆರಾಮಾಗಿ. ಸೊ ಇವಳಿಗೆ ಒಂದು ಎನರ್ಜಿ ಇದೆ, ಇಂಡಿಪೆಂಡೆಂಟ್ ಆಗಿರಕ್ ಟ್ರೈ ಮಾಡ್ತಾಳೆ. ಅವಳು ಮಾಡ್ಲಿ ಅಂತ ನನ್ನ ತಮ್ಮ ಮದ್ವೆ ಮಾಡಕ್ ಬಿಡ್ಲಿಲ್ಲ ನನ್ನನ್ನ. ಸೊ ಸಿನ್ಸ್ ಅವನ ದಯೆಯಿಂದ ಪ್ರಾಬಬ್ಲಿ ಇಂಡಸ್ಟ್ರಿ ತಮ್ಮನೇ ಬಿಟ್ಟಿಲ್ಲ ಮಾಡ್ಲಿ. ಅವ್ರೇನ್ ಮಾಡ್ಕೊಂಡಿದ್ದಾರೆ? ಅವನ್ ಎಲೆಕ್ಟ್ರಿಕಲ್ ಇಂಜಿನಿಯರ್, ಇಂಜಿನಿಯರ್. ನಾನು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್, ಅವ್ನು ಎಲೆಕ್ಟ್ರಿಕಲ್. ನಿಮ್ ಬಗ್ಗೆ ಇನ್ನೊಂದಷ್ಟು ಕೇಳೋಣ. ಎಲ್ಲಿ ನೀವು ಆಕ್ಚುಲಿ ಓದಿದ್ದೆಲ್ಲ ತುಮಕೂರಲ್ಲ? ಟಿಲ್ 10th ಸ್ಟ್ಯಾಂಡರ್ಡ್ ತುಮಕೂರಲ್ಲಿ. ಅಂದ್ರೆ ಸಿ ಮೈ ಫ್ಯಾಮಿಲಿ ಇಸ್ ಲೈಕ್ ಮಮ್ಮಿ ಡ್ಯಾಡಿ ಫಸ್ಟ್ ಬ್ಯಾಂಗ್ಳೂರ್ನಲ್ಲಿ, ಅಂದ್ರೆ ಡ್ಯಾಡಿ ಅಪ್ ಅಂಡ್ ಡೌನ್ ಮಾಡ್ತಿದ್ರು. ಸಮಥಿಂಗ್ ಏನೋ ಒಂದು ಲೈಫಲ್ಲಿ ಏನೋ ಒಂದು ಬೆಂಗಳೂರು ಅಂತಂದ್ರೆ ಅದೊಂದು ಕನ್ಸುಗಳನ್ನ ಕಟ್ಕೊಳ್ಳುವಂತ ಒಂದು ಜಾಗ ಅಂತಾರಲ್ಲ. ಸೊ ಆ ರೀತಿ ಇವ್ರು ಮದ್ವೆ ಆಗಿ ಸ್ವಲ್ಪ ದಿನ ಆದ್ಮೇಲೆ ಬೆಂಗಳೂರಲ್ಲಿ ಇದ್ರು. ತಂದೆ ಇರೋದು ತುಮಕೂರಲ್ಲೇ, ಅವರು ಕೆಲಸ ಅಲ್ಲೇ, ಬಟ್ ಅಪ್ ಅಂಡ್ ತುಮಕೂರು ಬ್ಯಾಂಗ್ಳೂರ್ ಜಸ್ಟ್ ಒನ್ ಸ್ಟಿಲ್ ಅಪ್ ಅಂಡ್ ಡೌನ್ ಇಲ್ಲ ಇಲ್ಲ, ಇವಾಗ ತುಮಕೂರಲ್ಲೇ ಇದ್ದಾರೆ. ಶಫಲ್ ನಮ್ದು ಒಂಥರ ಲೈಕ್ ಸ್ವಲ್ಪ ದಿನ ತುಮಕೂರು ಸ್ವಲ್ಪ ದಿನ ಬೆಂಗಳೂರು ಅನ್ನೋ ತರ. ಸೊ ನಾನು ಹುಟ್ಟಿದ್ದು ಬೆಂಗಳೂರಲ್ಲಿ, ಅಂದ್ರೆ ತುಮಕೂರಲ್ಲಿ. ಅದಾಗಿ ಸ್ವಲ್ಪ ದಿನ ಬೆಂಗಳೂರಿನಲ್ಲಿ ಟಿಲ್ 4th ಸ್ಟ್ಯಾಂಡರ್ಡ್ ವರ್ಗು ನಾನು ಮಮ್ಮಿ ಡ್ಯಾಡಿ ಜೊತೆಗಿದ್ದೆ. ಬಟ್ ಐ ಆಮ್ ಸೋ ಅಟ್ಯಾಚ್ ಟು ಮೈ ಅಜ್ಜಿ ತಾತ, ಮಮ್ಮಿ ಫ್ಯಾಮಿಲಿ. ಪ್ರಾಪರ್ ತುಮಕೂರನ್ನ ಅಥವಾ ಪ್ರಾಪರ್ ತುಮಕೂರು ಅಂದ್ರೆ ಬೇರೆ ಹಳ್ಳಿ ಆ ತರ ಸಮಥಿಂಗ್ ಇದೆ? ಬೆಂಗಳೂರು ಗ್ರಾಮಾಂತರ ಆಕ್ಚುಲಿ, ಅಲ್ಲಿ ಎಂಡ್ ಆಗುತ್ತೆ, ತುಮಕೂರು ಶುರು ಆಗುತ್ತೆ. ಹಳೆ ನಿಜ್ಗಲ್ ಅಂತ. ಹಳೆ ನಿಜ್ಗಲ್ಲು, ನಿಜ್ಗಲ್ಲಪ್ಪನ ಬೆಟ್ಟ, ನಿಜ್ಗಲ್ ಬೆಟ್ಟ ಅಂತ, ನಿಜ್ಗಲ್ ರಾಣಿ ಎಲ್ಲ ಇದಾರೆ. ಸೊ ಆ ಜಾಗ ಅದು. ಸೊ ಅಜ್ಜಿ ತಾತ ಅವರು ಮಮ್ಮಿ ಊರು. ಯೂಶಲಿ ನಮ್ಮ ಡ್ಯಾಡಿ ಅಪ್ಪ ಮಮ್ಮಿ ಅಪ್ಪ ಫ್ರೆಂಡ್ಸ್ ತಾತಂದ್ರು. ಅಲ್ಲಿ ಅಲ್ಲಿ ಡ್ಯಾಡಿ ಅಪ್ಪ ಒಂದು ನಮ್ಮ ಮಮ್ಮಿಗೆ ಲೈಕ್ ಅವಾಗ 7th ಸ್ಟ್ಯಾಂಡರ್ಡ್ಗೆನೆ ಇಲ್ಲ ಅರೇಂಜ್ ಮಾಡಿ. ನಮ್ಮ ಮಮ್ಮಿ ಆಕ್ಚುಲಿ ಅವ್ರಿಗೆ ಏನ್ ಪಾಪ ಇಷ್ಟ ಬೇಗ ಮದ್ವೆ ಇಷ್ಟ ಇರ್ಲಿಲ್ಲ. ಬಟ್ ಮನೇಲಿ ಅರೇಂಜ್ ಮಾಡಿ ಅವ್ರಿಗೆಲ್ಲ ಈಗ ನಮ್ಮಷ್ಟೆಲ್ಲ ಧೈರ್ಯ ಇರ್ಲಿಲ್ಲ ಅಂತವ್ರಿಗೆ. ಮದ್ವೆ ಮಾಡ್ಕೊಂಡ ತಕ್ಷಣ ಸರಿ ನೀವು ಯಾರನ್ನ ತೋರಿಸ್ತೀರಾ ಆ ತರದೊಂದು ಆಕ್ಚುಲಿ ಆವಾಗ ಒಂದು ಇನ್ನೋಸೆನ್ಸ್. ಈಗಲೂ ಅಷ್ಟೇ ಇನ್ನೋಸೆಂಟ್ ನನ್ನ ಪೇರೆಂಟ್ಸ್. ಸೊ ಆ ತರ ಮದ್ವೆ ಮಾಡ್ಕೊಂಡಿರೋದು. ಮದ್ವೆ ಆದ್ಮೇಲೆ ಲೈಕ್ ತುಮಕೂರಲ್ಲೇ ವರ್ಕ್ ಮಾಡ್ತಿದ್ರು ಕೂಡ ಬೆಂಗಳೂರಿಗೆ ಶಿಫ್ಟ್ ಆಗಿ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ರು. ಅದೇ ಮಮ್ಮಿನೂ ಓದಿದ್ರಲ್ಲ, ಅವ್ರು ಏನಾದ್ರು ವರ್ಕ್ ಮಾಡ್ಬೋದಾ ಬ್ಯಾಂಗ್ಳೂರ್ನಲ್ಲಿ. ಸ್ವಲ್ಪ ದಿನ ನಾನ್ ಹುಟ್ಟಿದೆ, ನನ್ನ ತಮ್ಮ ಹುಟ್ಟ. ಆವಾಗ ಬಟ್ ಯಾವಾಗ್ಲೂ ಅಜ್ಜಿ ತಾತ ಅಂತ ಬೆಳೆದಿದ್ದ ಜಾಸ್ತಿ ನಾನು, ಮಮ್ಮಿ ಅಪ್ಪ ಅಮ್ಮ. ಸೊ ಅವ್ರಿಗೆ ಅಟ್ಯಾಚ್ ಆಗಿ ನಾನು ಅಲ್ಲೇ ಓದ್ತೀನಿ, ನಾನು ಅಲ್ಲೇ ಇರ್ತೀನಿ ಅಂತ ಮತ್ತೆ ಹಠ ಮಾಡಿದ್ದಕ್ಕೆ ಮಮ್ಮಿ ಡ್ಯಾಡಿ ಬ್ಯಾಂಗ್ಳೂರ್ನಲ್ಲೇ ಇದ್ರು. ಐ ಶಿಫ್ಟೆಡ್ ಬ್ಯಾಕ್ ಟು ತುಮಕೂರಿಗೆ. ಅಲ್ಲೇ ಅಂದ್ರೆ 1 to 10th ಎಲ್ಲಿ ಓದಿದ್ದು? ನಾನು ಅದೇ 1 to 4th ಬ್ಯಾಂಗ್ಳೂರ್ನಲ್ಲಿ ಬ್ಲಾಸಮ್ ಸ್ಕೂಲ್ ಅಂತ. ಅಗೇನ್ ತುಮಕೂರಿಗೆ ಬಂದೆ. ಇದರಿಂದ 10th ಸ್ಟ್ಯಾಂಡರ್ಡ್ ವರ್ಗು ಮತ್ತೆ ಸಿಟಿ ಪ್ರಾಪರ್ ಅಲ್ಲ ಓದಿದ್ದು? ಹಳ್ಳಿ ಗವರ್ಮೆಂಟ್ ಸ್ಕೂಲ್, ಕನ್ನಡ ಮೀಡಿಯಂ. ಸೀರಿಯಸ್ಲಿ? ಬಟ್ ನಮ್ಮ ಮನೇಲಿ ಯಾರಿಗೂ ಗವರ್ಮೆಂಟ್ ಸ್ಕೂಲಲ್ಲಿ ಓದ್ಸಕ್ ಇಷ್ಟ ಇಲ್ಲ. ಗವರ್ಮೆಂಟ್ ಸ್ಕೂಲ್ ಪ್ರತಿಭೆ ನೋಡಿ, ಹೀರೋಯಿನ್ ಆಗಿದ್ದಾರೆ ಇವತ್ತು. ಸೂಪರ್. ಬಟ್ ನನ್ನ ತಮ್ಮ ಇಂಗ್ಲಿಷ್ ಮೀಡಿಯಂ. ಎಷ್ಟೋ ಜನ ಹೇಳ್ಕೊಳಕ್ ಇಷ್ಟಪಡಲ್ಲ. ಆಕ್ಚುಲಿ ರಿಯಲ್ ಪ್ರೌಡ್ ಫೀಲ್ ಮಾಡೋದಕ್ಕೂ ಗವರ್ಮೆಂಟ್ ಸ್ಕೂಲ್ ಅಲ್ಲಿಂದ ಬಂದಿರೋರು ಎಷ್ಟೋ ಜನ ಪ್ರತಿಭೆಗಳು. IAS ಆಗಿರ್ಬೋದು, IPS ಗಳಾಗಿರ್ಬೋದು, ಪೊಲಿಟಿಷಿಯನ್ಸ್ ಆಗಿದ್ದಾರೆ ನೋಡಿ. ನೀವು ಸಿನಿಮಾದಲ್ಲಿ ಇದ್ದೀರಾ, ಎಷ್ಟೋ ಜನ ಸಿನಿಮಾದಲ್ಲಿ ಬಂದಿರೋರು ಇದ್ದಾರೆ. ಸೊ ಅದು ಶುಡ್ ಪ್ರೌಡ್ ಅಲ್ವಾ? ಆಲ್ ಆಫ್ ಅ ಸಡನ್ ಅಗೇನ್ ನಾನು ಗವರ್ಮೆಂಟ್ ಸ್ಕೂಲ್ ಇಂದ ಕಾಲೇಜ್ ಡಿಪ್ಲೊಮಾ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಅದಾದ್ಮೇಲೆ 3 ವರ್ಷ ಇಂಜಿನಿಯರ್. ನಾನು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಡಿಪ್ಲೊಮಾ. ಸೊ ಅದು ಓದಿದ್ದು ಬ್ಯಾಂಗ್ಳೂರ್. ಯಾಕಂದ್ರೆ ನಾನು ಇಲ್ಲಿ ಬ್ಯಾಂಗ್ಳೂರ್ನಲ್ಲಿ ಇದ್ದಾಗ ಐ ಯೂಸ್ ಟು ಸಿ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಸ್ಸಸ್. ಆಮೇಲೆ ಓಲ್ವೋ ಅವಾಗ ಕಾಲೇಜ್ ಹತ್ರ ಮಾತ್ರ ಹೋಗ್ತಿತ್ತು. ಅಂದ್ರೆ ನಾವಿದ್ದ ಜಾಗದಲ್ಲಿ ಬಾಗಲಗುಂಟೆ ಅಂತ ಅಲ್ಲಿತ್ತು. ಅಲ್ಲಿ ರೆಡ್ ಕಲರ್ ಓಲ್ವೋ ಬಸ್ಸಸ್ ನೋಡ್ತಾ ಇದ್ದೆ. ಸುಮ್ನೆ ಹೋಗೋಣ ಅಂತ ಬಟ್ ಹಾಲಿಡೇಸ್ಗೆ ನಾನು ಊರಲ್ಲಿ ಇರ್ತಾ ಇದ್ನಲ್ಲ, ಮಮ್ಮಿ ಡ್ಯಾಡಿ ಬ್ಯಾಂಗ್ಳೂರ್ನಲ್ಲಿ ಇದ್ದು. ನನ್ನ ತಮ್ಮನ್ ನೋಡಕ್ಕೆ ಹಾಲಿಡೇಸ್ಗೆ ಬಂದಾಗೆಲ್ಲ ಸುಮ್ನೆ ಎಲ್ಲರೂ ಆಚೆ ಕರ್ಕೊಂಡು ಹೋಗೋರಲ್ಲ, ಅವಾಗ ಕಾಲೇಜ್ ನ ದೂರದಿಂದ ನೋಡಿದ್ದೆ ಆಚಾರ್ಯ. ಅಲ್ಲಿ ಎಷ್ಟೊಂದು ಜನ ಅಕ್ಕಪಕ್ಕದ ಮನೆಯವರೆಲ್ಲ ಕಾಲೇಜ್ ನನ್ನ ಊರಿಗೆ ಬೆಂಗಳೂರಿಗೆ ಬಂದಾಗೆಲ್ಲ ಹೋಗ್ಲುತ್ತಾ ಇದ್ರು, ನಮ್ ಕ್ಯಾಂಪಸ್ ಹಂಗಿದೆ ಹಿಂಗಿದೆ ಅಂತ. ನಾನು ಒಂದ್ಸಲ ಬರ್ತೀನಿ ನಿಮ್ ಕ್ಯಾಂಪಸ್ಗೆ, ಇನ್ನು ಸ್ಕೂಲಲ್ಲಿ ಇದ್ದಾಗೇನೆ. ಸೊ ನೋಡಿದಾಗ ಆ ಕಾಲೇಜ್ ನಂಗೆ ಸಖತ್ ಇಷ್ಟ ಆಯ್ತು. ಅಂಡ್ 10th ಅಲ್ಲಿ ಅದೇನೋ ಇದನ್ ಬರೀತೀವಲ್ವಾ ನಾವು, CET ಎಕ್ಸಾಮ್ಸ್, ಎಂಟ್ರೆನ್ಸ್ ಟೆಸ್ಟ್, ಅದನ್ನ ಮಾಡಿ ನಾನು ಮತ್ತೆ ಈ ಕಾಲೇಜ್ ಟ್ರೈ ಮಾಡಿದಾಗ ನಂಗೆ ಐ ಗಾಟ್ ಅ ಸೀಟ್ ಆಚಾರ್ಯಲ್ಲಿ. ಡಿಪ್ಲೊಮಾಗೆ ಇಂಜಿನಿಯರಿಂಗ್ ಎರಡೂ ಅಲ್ಲೇ ಮಾಡಿದ್ದು. ಆಚಾರ್ಯ ಇನ್ಸ್ಟಿಟ್ಯೂಟ್ ಅಲ್ಲಿ ಇಂಜಿನಿಯರಿಂಗ್. ಅಲ್ಲಿ ಯಾವ್ದು ಇಂಜಿನಿಯರಿಂಗ್? ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್. ಅದಾದ್ಮೇಲೆ ವರ್ಕ್ ಅಂತ ಏನಾದ್ರು?
ವರ್ಕ್ ಅಂತಂದ್ರೆ ಇಂಟರ್ನ್ಶಿಪ್ ಅಲ್ಲಿ ಒಂದು 3 months ಮಾಡಿದೆ ನಾನು ಇದ್ರದ್ದು ಹೆಬ್ಬಾಳತೆ ಯಾವ್ದೋ ಒಂದು ಕಂಪನಿ. ಬಟ್ ಏನಾಯ್ತಂದ್ರೆ ಅಷ್ಟೊಂದು ಇಂಡಸ್ಟ್ರಿಗೆ ಬಂದ್ಬಿಟ್ಟಿದ್ದೆ. ಈ ಗ್ಯಾಪ್ ಅಲ್ಲಿ ಅದನ್ನೇ ಕೇಳೋದು, ಆ ಗ್ಯಾಪ್ ಅಲ್ಲಿ ಈ ಸಿನಿಮಾ ಹಿಂಗೆ ಹುಚ್ಚಿತ್ತು ನಿಮ್ಗೆ? ಸಿನಿಮಾ ಹುಚ್ಚು ನನಗೆ ಡೆಫಿನೆಟ್ಲಿ ಇಲ್ಲ. ನನ್ನ ಇವಾಗಿದೆ, ಈಗ ನೆಕ್ಸ್ಟ್ ಲೆವೆಲ್ ಗಿದೆ ಆ ಕ್ರೇವಿಂಗ್ಸ್. ಬೆಳಗ್ಗೆ ಎದ್ರೆ ಸಿನಿಮಾ, ರಾತ್ರಿ ಆದ್ರೆ ಸಿನಿಮಾ ಅನ್ನೋ ತರ ಕ್ಯಾಟಗರಿ ಈಗ. ಬಟ್ ಅವಾಗ ನಾನು ಯಾವತ್ತೂ ಅನ್ಕೊಂಡಿಲ್ಲ ಹೀರೋಯಿನ್. ನನ್ ಸಿನಿಮಾನು ಏನು ಅಷ್ಟಕ್ಕಷ್ಟೇ ನೋಡಿದೆ. ನಟಿ ಆಗ್ಬೇಕು ಅಂತ ಅನ್ಸಿರ್ಲಿಲ್ಲ ಚಿಕ್ಕ ವಯಸ್ಸಲ್ಲಿ? ದರ್ಶನ್ ಸರ್ ಸಿನಿಮಾ ಮಾತ್ರ ನೋಡ್ತಾ ಇದ್ದೆ. ನಮ್ಮ ಮನೇಲಿ ಅದೊಂದು ಕರ್ಕೊಂಡು ಹೋಗೋರು. ಹೋಗ್ಲಿಂದ ಡಿ ಬಾಸ್ ಫ್ಯಾನ್ಸ್ ನಮ್ಮ ಮನೇಲಿ ಎಲ್ರು. ನನ್ನ ತಮ್ಮ ಸುದೀಪ್ ಸರ್. ಅದ್ ನಂಗೆ ಗೊತ್ತಿಲ್ಲ ಅಷ್ಟು. ಅವನು ಅವ್ರದ್ದು ಬರ್ಡೇಗೆಲ್ಲ ಕಟ್ಔಟ್ಸ್ ಹಾಕ್ತಾರಲ್ವಾ ಫ್ರೆಂಡ್ಸ್ ಗಳೆಲ್ಲ, ಅವಾಗ ಹೋಗ್ತಾ ಇದ್ದ. ಅವಾಗ ಗೊತ್ತಾಯ್ತು ಇವನ್ ಸುದೀಪ್ ಸರ್ ಫ್ಯಾನ್. ಬಟ್ ನಾನು ನಮ್ಮ ಮಮ್ಮಿ ದರ್ಶನ್ ಸರ್ ಫ್ಯಾನ್ಸ್. ಸೊ ಅವ್ರ ಸಿನಿಮಾ ರಿಲೀಸ್ ಆಯ್ತು, ಇವ್ ನಾವ್ ಫ್ರೆಂಡ್ಸ್ ಜೊತೆ ಹೋಗ್ಬಿಡ್ತಿದ್ದ. ನನ್ನನ್ನು ಕರ್ಕೊಂಡು ಹೋಗ್ತಿದ್ದು ಮಮ್ಮಿ ಡ್ಯಾಡಿ ಕರ್ಕೊಂಡು ಹೋಗ್ಬೇಕಿತ್ತಲ್ಲ. ದರ್ಶನ್ ಸರ್ ಸಿನಿಮಾ ಯಾವ್ದು ರಿಲೀಸ್ ಆಗಿತ್ತೆ ಫಸ್ಟ್ ವೀಕ್ ಅಲ್ಲೇ ಹೋಗಿ ನೋಡ್ತಾ ಇದ್ವಿ ಅಷ್ಟೇ. ಅದ್ ಬಿಟ್ರೆ ಮನೇಲೆಲ್ಲ ಸೀರಿಯಲ್ ನೋಡೋದು, ಟಿವಿ ನೋಡೋದು. ನಂಗೆ ಇವಾಗ್ಲೂ ನಂಗೆ ಎಷ್ಟೊಂದು ಸಿನಿಮಾಗಳ ಹೆಸರೇ ಗೊತ್ತಿಲ್ಲ, ಸಾಂಗ್ಸ್ ಗಳೇ ಗೊತ್ತಿಲ್ಲ. ನಾ ಎಲ್ಲರೂ ಅಂತಿರ್ತಾರೆ ಬೀಂಗ್ ಅನ್ ಆರ್ಟಿಸ್ಟ್ ನಿಂಗೆ ಇಂಡಸ್ಟ್ರಿ ಅವ್ರು ಯಾರ್ಯಾರು ಅಂತಾನೆ ಸರಿಯಾಗಿ ಗೊತ್ತಿಲ್ಲ. ಬೇರೆ ಲ್ಯಾಂಗ್ವೇಜ್ ಅಂತೂ ನೋಡೇ ಇಲ್ಲ ನಾನು. ಸೊ ಇಂಡಸ್ಟ್ರಿ ಆಸೆ ಎಲ್ಲಿಂದ ಬರುತ್ತೆ ನನಗಿದ್ದು ಇಂಜಿನಿಯರ್ ಆಗ್ಬೇಕು. ನನ್ಗೆ ಈ ತರ ಲೈಫ್ ಸ್ಟೈಲ್ ತುಂಬಾ ಇಷ್ಟ. ಯಾವ ತರ ಪಾಶ್ ಆಗಿರ್ಬೇಕು, ಲಂಡನ್ ಅಲ್ಲಿ ಹೋಗಿ ಓದ್ಬೇಕು, ಅಲ್ಲಿ MS ಮಾಡ್ಬೇಕು. ಸೊ ಫಾರಿನ್ ಅಲ್ಲಿ ಓದಿ ಅಲ್ಲಿ ಇಂಜಿನಿಯರಿಂಗ್ ಮುಗಿಸಿ ನಾನು ಚೆನ್ನಾಗಿ ಅರ್ನ್ ಮಾಡಿ ಬಂದ್ ಪೇರೆಂಟ್ಸ್ ಚಿಕ್ಕ ವಯಸ್ಸಿಂದ ಆತರ ಡ್ರೀಮ್ ನನಗೆ. ಅದೇ ನಮ್ಮ ಹತ್ರ ಏನಿರಲ್ಲ ಅದಕ್ಕೆ ತಾನೇ ನಾವು ಆಸೆ. ಎಕ್ಸಾಕ್ಟ್ಲಿ ಅದೊಂದು ಇದ್ರೇನೆ ನಾವೇನಾದ್ರೂ ಮೇ ಬಿ ಅಟ್ಲೀಸ್ಟ್ ಒಂದು 60% 50% ರೀಚ್ ಆಗ್ಬೋದು ಅನ್ನೋ ತರ. ನಾನು ಆಲಿಯಾ ಭಟ್ ಆಗ್ಬೇಕಂದ್ರೆ ಅಟ್ಲೀಸ್ಟ್ ಅನುಷಾ ರೈ ಆದ್ರೂ ಆಗ್ತೀನಿ. ಆ ಆಸೆ ಪಡ್ಬೇಕು. ಸುಮ್ನೆ ಇಲ್ಲೇ ಸಾಕಿಲ್ಲ. ಐಶ್ವರ್ಯ ರೈ ಬೇರೆ, ಅನುಷಾ ರೈ ಬೇರೆ. ನೇಮ್ ಅದೇ ಇತ್ತ ಅಥವಾ ಇಂಡಸ್ಟ್ರಿಗೆ ಬಂದ್ಮೇಲೆ? ಅನುಷಾ H ಡಾಕ್ಯುಮೆಂಟ್ಸ್ ಅಲ್ಲಿ ಇರೋದು. ಸೊ ಇಂಡಸ್ಟ್ರಿಗೆ ನಾ ಫ್ಯಾಮಿಲಿ ನೇಮ್ ಸರ್ ನೇಮ್. ಅಂದ್ರೆ ಇಲ್ಲಿ ಎಲ್ಲಾರ್ದು ಹಾಗೆ ಇದೆಯಲ್ಲ ಎರಡೆರಡು ಹೆಸರು. ಸೊ ಅದಕ್ಕೆ ಒಂದು ಸರ್ ನೇಮ್ ನಾನು ಚೆನ್ನಾಗಿದೆ. ಅದೊಂಥರ ರೈ ಅಲ್ಲ, ಐಶ್ವರ್ಯ ರೈ ಇಲ್ಲ ಅನುಷಾ ರೈ. ರೀಸೆಂಟ್ ಆಗಿ ಐಶ್ವರ್ಯ ರೈ ದುಬೈಗೆ ಹೋದಾಗ ಸೈಮಾಗ್ ಹೋಗಿದ್ದಾಗ ತುಂಬಾ ಡೌನ್ ಟು ಅರ್ತ್. ಅವರು ಅವ್ರ ಮಗಳು ಬಂದಿದ್ರು, ವೆರಿ ಡೌನ್ ಟು ಅರ್ತ್. ವೈರಲ್ ಆಗಿತ್ತು ಕೂಡ ಶಿವಣ್ಣ ಜೊತೆ ಅವರು ಅವ್ರ ಕಾಲಿಗೆ ಬೀಳೋದು, ನಮಸ್ಕಾರ ಮಾಡ್ಕೊಳ್ಳೋದು, ಬ್ಯೂಟಿ ಅದೊಂಥರ ಅನ್ಸಿದ್ದು. ಶಿವಣ್ಣಗೆ ಅದೊಂದು ಅದ್ ನೋಡಿ ಆ ನೇಚರು. ನಮ್ಮ ಕನ್ನಡದ ಹೆಣ್ಮಕ್ಳು ಅಂದ್ರೆ ನಮ್ಮ ಕರ್ನಾಟಕದ ಹೆಣ್ಮಕ್ಳು ಎಷ್ಟೇ ದೂರ ಹೋಗಿ ಎಷ್ಟೇ ದೊಡ್ಡ ಮಿಸ್ ವರ್ಲ್ಡ್ ಶಿ ಇಸ್ ಐಶ್ವರ್ಯ ರೈ. ಸೊ ಅವರ ಮಗಳಿಗೆ ಒಂದು ಸಂಸ್ಕೃತ ಒಂದು ಇದನ್ನ ಕಲ್ಸಿದಾರಲ್ವಾ, ಸಂಪ್ರದಾಯ ನಮ್ಮ ಕರ್ನಾಟಕದ್ದು. ಹ್ಯಾಟ್ಸ್ ಆಫ್ ಅನ್ಸ್ತು. ಬಿಕಾಸ್ ಅವ್ರು ಏನು ಹೇಳ್ಕೊಡ್ಲಿಲ್ಲ, ಜಸ್ಟ್ ಹಿಂಗ್ ಅಂದ್ರು ಟಕ್ಕಂತ ಅವರು. ಅದು ವೈರಲ್ ಆಗಿದೆ, ತುಂಬಾ ಕಡೆ ವೈರಲ್ ಆಗಿದೆ. ಅಲ್ಲಿ ಇದ್ದೆ ನಾನು. ಫಸ್ಟ್ ಸೈಮನ ಸೆಕೆಂಡ್ ಸೈಮನ ಇದೆ ನಿಮಗೆ? ಈ ಸಲ ನಾನು ಅವಾರ್ಡ್ ಪ್ರೆಸೆಂಟ್ ಮಾಡಕ್ ಹೋಗಿದ್ದೆ. I present an award for best debutant actor and best debutant producer. Okay. So second time ಅಂದ್ರೆ ಬ್ಯಾಂಗ್ಳೂರಲ್ಲಿ ನಡೆದಿದ್ದಕ್ಕೆ ಹೋಗಿದ್ದೆ. ಈ ಸಲ ಆ ಸಲ ನಾಮಿನೇಟ್ ಆಗಿ ಹೋಗಿದ್ದೆ ರೈಡರ್ ಮೂವಿಗೆ. ಈ ಸಲ ಅವಾರ್ಡ್ ಕೊಡಕ್ಕೆ ಹೋಗಿದ್ದೆ. ಓಕೆ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಇಟ್ ವಾಸ್ ಡೆಫಿನೆಟ್ಲಿ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಬಿಕಾಸ್ ಒಂದು ಆರ್ಟಿಸ್ಟ್ಗೆ ಅವಾರ್ಡ್ ಫಂಕ್ಷನ್ಸ್ ಗಳನ್ನೋದು ತುಂಬಾ ಮುಖ್ಯ ಪ್ರತಿಯೊಬ್ಬರು. ಸೊ ಈ ತರ ಒಂದು ಜಾಗದಲ್ಲಿ ದಟ್ ಟು ಸೌತ್ ಇಂಡಿಯನ್ ಆಲ್ ಅಂದ್ರೆ ಸೈಮಾ ಇಸ್ ಲೈಕ್ ಸೌತ್ ಇಂಡಿಯನ್ ಮೂವಿ ಅವಾರ್ಡ್ಸ್. ಸೊ ಎಲ್ಲ ಲ್ಯಾಂಗ್ವೇಜ್ ಸ್ಟಾರ್ಸ್ ಗಳು ಅಲ್ಲಿ ಇರ್ತಾರೆ. ಸುದೀಪ್ ಸರ್ ಫಸ್ಟ್ ಅಲ್ಲೇ ನೋಡಿದ್ದು. ಅಂಡ್ ತುಂಬಾ ಜನ ಸ್ಟಾರ್ಸ್ ಗಳನ್ನ ಸುದೀಪ್ ಸರ್ ನೀವು ಅಲ್ಲಿವರೆಗೂ ನೋಡಿಲ್ಲ? ಅಂತ ಸಮಯ ಎಲ್ಲೂ ಯೂಶಲಿ ನಾನು ಆತರ ಎಲ್ಲೂ ಹೋಗಲ್ಲ, ಎಲ್ಲ ಮೀಟ್ ಮಾಡುವಂತ ಜಾಗಗಳಿಗೆ. ಇವೆಂಟ್ಸ್ ಗಳಿದ್ದಾಗ ಮಾತ್ರ ಈವೆಂಟ್ ನಾನು ಹೋಗುವಂತ ಇವೆಂಟ್ಸ್ ಅಲ್ಲಿ ಅವ್ರು ಇದ್ರೆ ನೋಡ್ಬೋದು. ಸೊ ನನಗೆ ಇನ್ವೈಟ್ ಬಂದಿರುವಂತ ಜಾಗಗಳಲ್ಲಿ. ಸೊ ಸುದೀಪ್ ಸರ್ ಇರುವಂತ ಜಾಗ ನಂಗೆ ಆ ಟಚ್ ಯಾವ್ದು ಇರ್ಲಿಲ್ಲ, ಯಾರು ಕರ್ದಿರ್ಲಿಲ್ಲ ಇವತ್ತು. ಸೊ ಅನ್ಫಾರ್ಚುನೇಟ್ಲಿ ಅವರು ಫಸ್ಟ್ ಟೈಮ್ ಸೈಮಾಗ್ ಬಂದ್ರು. ಅಂದ್ರೆ ಅವಾರ್ಡ್ ಫಂಕ್ಷನ್ ಬಂದಿರೋದೇ ಫಸ್ಟ್ ಟೈಮ್ ಅಂತ. ಆ ಟೈಮಲ್ಲಿ ನಾನು ಹೋಗಿದ್ದೆ. ಅಂಡ್ ಅವಾಗ ಅವ್ರನ್ನ ನೋಡಿ ಅಲ್ಲಿ ಮಾತಾಡಿಸಿ ಒಂದು ಫೋಟೋ ಕೂಡ ಪೋಸ್ಟ್ ಮಾಡಿದ್ದೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ. ಓಕೆ. ಯೂಶಲಿ ನೀವು ಸ್ಕೂಲ್ ಡೇಸ್ ಅಥವಾ ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ಈ ಡ್ರೀಮ್ ಸ್ಟಾರ್ಟ್ ಆಯ್ತಾ, ಅಥವಾ ಇದು ಹೆಂಗ್ ಸಿಕ್ತು ಚಾನ್ಸ್ ನಿಮ್ಗೆ ಸಿನಿಮಾ ಅಥವಾ ಸೀರಿಯಲ್? ಡ್ರೀಮ್ ಅಂತ ಹೇಳ್ತಿದ್ನಲ್ಲ, ಯಾವತ್ತು ಐ ನೆವರ್ ಡ್ರೀಮ್ಡ್ ಆಫ್ ಕಮಿಂಗ್ ಟು ಅನ್ ಇಂಡಸ್ಟ್ರಿ. ಇಟ್ಸ್ ಕಂಪ್ಲೀಟ್ಲಿ ಆಕ್ಸಿಡೆಂಟಲ್. ಸೊ ಕಾಲೇಜ್ ಆಚಾರ್ಯ ಕ್ಯಾಂಪಸ್ ನೋಡ್ಬೋದು, ತುಂಬಾ ಸಿನಿಮಾಗಳು ಶೂಟಿಂಗ್ ನಡೆಯುತ್ತೆ. ನಾನು ಅಲ್ಲಿ ಹೋದಾಗ ಫಸ್ಟ್ ಸಿನಿಮಾ ನಾನು ನೋಡಿದ್ದೆ ಗೂಗ್ಲಿ, ನೆಕ್ಸ್ಟ್ ಐರಾವತ ಇಸ್ ಲೈಕ್ ಇಲ್ಲಿ ಶೂಟ್ ನಡೀತಿದೆ, ಮಾಸ್ಟರ್ ಪೀಸ್ ಅಲ್ಲಿ ಶೂಟ್ ನಡೀತಿದೆ. ಅಲ್ಲಿವರೆಗೂ ನೀವು ಥಿಯೇಟರ್ಸ್ ಹೋಗಿ ಸಿನಿಮಾ ನೋಡ್ತಾ ಇರ್ಲಿಲ್ಲ? ಅದೇ ದರ್ಶನ್ ಸರ್ ಸಿನಿಮಾ ಅಥವಾ ನಮ್ಮ ಮನೇಲಿ ಯಾರು ಕರ್ಕೊಂಡವ್ರೆ ನೋಡ್ತಿದ್ದೆ ಫ್ರೆಂಡ್ಸ್ ಜೊತೆಗೆಲ್ಲ. ಅವಾಗ ಅಷ್ಟು ಕ್ರೇಜ್ ಇರ್ಲಿಲ್ಲ, ಸಿನಿಮಾ ಕ್ರೇಜ್ ನೋಡ್ಬೇಕನ್ನೋದೆಲ್ಲ ಅಷ್ಟಕ್ಕಷ್ಟೇ ಇತ್ತು. ಮೂವಿ ಇಂಟ್ರೆಸ್ಟ್ ಇರ್ಲಿಲ್ಲ.
ಇಲ್ಲಿ ಐರಾವತ ಕೋಟ್ ಸೆಟ್ ಹಾಕಿ ಇಲ್ಲಿ ಶೂಟ್ ಮಾಡ್ತಿದ್ದಾರೆ. ಓಕೆ. ಅಲ್ಲಿ ಒಂದ್ ಸೆಟ್ ಹಾಕಿ ಫೈಟಿಂಗ್ಸ್ ಯಶ್ ಅವರು ನಮ್ ಕಾಲೇಜ್ ಗ್ರೌಂಡ್ ಅಲ್ಲಿ ಮಾಡ್ತಾರೆ. ಹೌದು, ಆಚಾರ್ಯದಲ್ಲಿ ತುಂಬಾ ಫಿಲ್ಮ್ಸ್ ನಡೆದಿದೆ. ಸೊ ಒಂದೇ ಸಲನೇ ಮಲ್ಟಿ ಸ್ಟಾರ್ಸ್ ಗಳನ್ನ ನೋಡುವಂತ ಅವಕಾಶಗಳೆಲ್ಲ ಸಿಗ್ತಾ ಇತ್ತು. ಬಂಕ್ ಮಾಡ್ಬಿಟ್ಟು ನೋಡ್ಕೊಂಡು ಕುತ್ಕೋತಾ ಇದ್ವಿ. ನಾನ್ ಲಿಟ್ರಲಿ ದರ್ಶನ್ ಸರ್ ಬಂದಿದಾರಲ್ಲ ನೋಡೋಣ ಅಂತ ಕುತ್ಕೊಂಡು ಬಂಕ್ ಫುಲ್ ಡೇ. ಆ ಟೈಮಲ್ಲಿ ಯಶ್ ಸರ್, ಅದಕ್ಕೂ ಮುಂಚೆ ಗೂಗ್ಲಿಯಲ್ಲಿ ನೋಡಿದ್ದೆ ಅವ್ರನ್ನ. ನೆಕ್ಸ್ಟ್ ಮಾಸ್ಟರ್ ಪೀಸ್ ಅಲ್ಲಿ ಅವಾಗಿನ ಇಂಡಸ್ಟ್ರಿ ಅವಾಗ್ಲೂ ಅನ್ಕೊಂಡಿರ್ಲಿಲ್ಲ ಆರ್ಟಿಸ್ಟ್ ಆಗ್ಬೇಕು ಅಂತ. ಸುಮ್ನೆ ಕಾಮನ್ ಪೀಪಲ್ ಆಡಿಯನ್ಸ್ ಆಗಿ ಏನ್ ನೋಡ್ಬೇಕು ಆ ತರ ನೋಡ್ತಾ ಇದ್ದೆ. ಅಂಡ್ ದೆನ್ ನನ್ಗೆ ಕಾಲೇಜ್ ಆಚಾರ್ಯ ಹಬ್ಬ ಅಂತ ಒಂದ್ ಮಾಡ್ತಾರೆ, ಅಲ್ಲಿ ಪಾರ್ಟಿಸಿಪೇಟ್ ಬಟ್ ಮಾಡ್ಲಿಲ್ಲ. ಅದಕ್ಕೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೋಗಿ ಯಾರೋ ಕೊರಿಯೋಗ್ರಾಫರ್ ಹತ್ರ ಕೇಳಿದಾಗ ಅಲ್ಲಿ ಹಿಂಗೆ ಡೈರೆಕ್ಟರ್ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಡೈರೆಕ್ಟರ್ ನ ಕರ್ಕೊಂಡ್ ಬಂದಿದ್ರು ಮ್ಯೂಸಿಕ್ ಬಗ್ಗೆ ಮಾತಾಡಕ್ಕೆ. ಕೊರಿಯೋಗ್ರಾಫರ್ ಹತ್ರ ಡಿಸ್ಕಷನ್ ಮಾಡ್ಬೇಕಾದ್ರೆ ನನ್ನನ್ನು ಅಲ್ಲಿ ನೋಡಿ ಐ ಯು ಇಂಟ್ರೆಸ್ಟೆಡ್ ಇನ್ ಆಕ್ಟಿಂಗ್? ಐ ಸೆಡ್ ನೋ. ಇಲ್ಲ ನಂಗೆ ಆಕ್ಟಿಂಗ್ ಎಲ್ಲ ಬರಲ್ಲ, ನಾವ್ ಹೇಳ್ಕೊಡ್ತೀವಿ ಅಂತ. ದೆನ್ ಮನೇಲಿ ಬಂದು ಕೇಳಿ ಅವ್ರು ಪರ್ಮಿಟ್ ಮಾಡಿದ್ರೆ ಐ ಡೂ ಇಟ್. ಯಾಕಂದ್ರೆ ಆಲ್ರೆಡಿ ಈ ಸಿನಿಮಾಗಳೆಲ್ಲ ನೋಡಿ ಸ್ವಲ್ಪ ನಾವು ಮಾಡೋಣ ಅನ್ನೋ ತರ ಇತ್ತಲ್ಲ. ದೆನ್ ಓಕೆ ಮನೇಲಿ ಬಂದು ಮಾತಾಡಿದ್ರು. ಮನೇಲಿ ಸ್ಟಾರ್ಟಿಂಗ್ ಒಪ್ಕೊಂಡಿರ್ಲಿ. ಯಾವ ಪ್ರಾಜೆಕ್ಟ್ ಫಸ್ಟ್ ಆಗಿದೆ? ಫಸ್ಟ್ ಒಂದು ಸಿನಿಮಾ ಮಹಾನುಭಾವರು. ದೆನ್ ಕರ್ಷಿಣಂ ಅಂತ ಸಿಕ್ತು. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಸಿಕ್ತು. ಇಲ್ಲ ಅಂತಲ್ಲ, ಈಗಲೂ ಬರ್ತಾ ಇದೆ. ಬಟ್ ಇವಾಗ ಏನಾಗ್ತಿದೆ ಅಂದ್ರೆ ಸೀರಿಯಲ್ಸ್ ಅಂತ ನೀವು ಟ್ರೈ ಮಾಡಿದ್ರಿ? ಸೀರಿಯಲ್ ಮಾಡಿದಿರಲ್ಲ, ಅದು ಸೀರಿಯಲ್ಸ್ ಯಾವ ಸೀರಿಯಲ್ ಮಾಡಿದ್ರು? ಅಣ್ಣಯ್ಯ ಅಂತ ಕುಮಾರಸ್ವಾಮಿ ಅವರ ಪ್ರಾಡಕ್ಟ್. ಕುಮಾರಸ್ವಾಮಿ ಅವರೇ ಪ್ರೊಡ್ಯೂಸರ್, ಅವರೇ ಲಾಂಚ್ ಮಾಡಿದ್ದು ಕೂಡ. ಸೂಪರ್. ಅಂಡ್ ನಮ್ ಸೀರಿಯಲ್ ಲಾಂಚ್ ಆಗಿದ್ದು ಜಾಗ್ವರ್ ಆಡಿಯೋ ಲಾಂಚ್ ಅಲ್ಲಿ. ನಿಖಿಲ್ ಸರ್. ಅಂಡ್ ದೆನ್ ಅವ್ರ ಜೊತೆಗೂ ಆಕ್ಟ್ ಮಾಡಿದೆ ರೈಡರ್ ಅಲ್ಲಿ. ಹೌದು, ರೈಡರ್ ಮಾಡಿದ್ರ. ಸೊ ಪ್ರಾಜೆಕ್ಟ್ಸ್ ಗಳು ಬಂತು, ಕಂಟಿನ್ಯೂಸ್ಲಿ ಸಿಗ್ತಾ ಹೋಯ್ತು. ಬಟ್ ಇವಾಗ ಐಮ್ ಲೈಕ್ ಕಾನ್ಸಂಟ್ರೇಟಿಂಗ್ ಆನ್ ಮೈ ಕ್ಯಾರಿಯರ್. ಅವಾಗ ಜಸ್ಟ್ ಆಕ್ಟ್ ಮಾಡ್ಬೇಕು, ಯಾವ್ದಾದ್ರು ಸಿಕ್ಕಿದ್ರೆ ಸಾಕು ಅನ್ನೋ ತರ ಇತ್ತು. ಸಿಕ್ಕಿದ್ರೆ ಸಾಕು ಅನ್ನೋದಕ್ಕಿಂತ ನನಗೆ ಅವಾಗ ಚೂಸ್ ಮಾಡ್ಕೊಳ್ಳೋಷ್ಟು ಐಡಿಯಾ ಇರ್ಲಿಲ್ಲ. ಹೌದು. ಈಗ ನಾನು ಆರ್ಟಿಸ್ಟ್ ಆಗ್ಬೇಕಂತ ನಾನು ಅವಾಗಿಂದ ಇದ್ದಿದ್ರೆ ಅಟ್ಲೀಸ್ಟ್ ನನ್ಗೊಂದು ಡ್ರಾಫ್ಟ್ ನಾನು ರೆಡಿ ಮಾಡ್ಕೊಂಡಿರ್ತಿದ್ದೆ. ದಿಸ್ ಇಸ್ ವಾಟ್ ಮೈ ಲೈಫ್, ಹಿಂಗಿಂಗೆ ನಾನು ಚೂಸ್ ಮಾಡ್ಬೇಕಂತ. ಬಟ್ ನಂಗೆ ಅವಾಗ ಏನು ಐಡಿಯಾ ಇಲ್ಲ. ಜಸ್ಟ್ ಏನೋ ಒಂದು ಆಪರ್ಚುನಿಟೀಸ್ ಬರ್ತಿದೆ ಅಂಡ್ ಒಳ್ಳೆ ಪೇಮೆಂಟ್ಸ್ ಕೊಡ್ತಿದ್ದಾರೆ ಅಂಡ್ ನನ್ನ ಪಾತ್ರ ತುಂಬಾ ಚೆನ್ನಾಗಿದೆ. ಇಂಜಿನಿಯರ್ ಅಲ್ಲಿ ಏನ್ ಅರ್ನ್ ಮಾಡ್ತಾರೋ ಇಲ್ಲ ಅರ್ನ್ ಮಾಡಿದ್ರೆ ಅಷ್ಟು ಅಟ್ಲೀಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗತ್ತಾರನ? ಅಲ್ಲಿ ಮಂತ್ಲಿ ಸಿಗೋ ಸಂಬಳ ಇಲ್ಲಿ ಒಂದ್ ದಿನಕ್ಕೆ ಬರುತ್ತೆ, ಅದಕ್ಕಿಂತ ಜಾಸ್ತಿನೇ ಬರುತ್ತೆ. ಅಲ್ಲಿ ಮೇ ಬಿ 3 ತಿಂಗಳು ಸಂಬಳ ಇಲ್ಲಿ ಒಂದೇ ದಿನಕ್ಕೆ ಬರುತ್ತೆ ಇಂಡಸ್ಟ್ರಿನಲ್ಲಿ. ಸೊ ಇಂಡಸ್ಟ್ರಿಗೂ ಒಳ್ಳೆ ರೆನ್ಯುಮರೇಷನ್ ಅಂದ್ರೆ ಎಲ್ಲಾ ಪ್ರಾಜೆಕ್ಟ್ಸ್ ಅಂತ ಹೇಳಕ್ಕಾಗಲ್ಲ. ನಾನು ಫ್ರೀಯಾಗೂ ಮಾಡ್ಕೊಟ್ಟಿದ್ದೀನಿ. ಒಂದೆರಡು ಸಿನಿಮಾ ನಾನು ದುಡ್ಡೇ ಇಸ್ಕೊಂಡಿಲ್ಲ. ಅಂದ್ರೆ ಕೊಡ್ತೀನಿ ಅಂತ ಹೇಳಿದಾರೆ, ಆಮೇಲೆ ಕೊಡ್ಲಿಲ್ಲ. ನಾನು ಕೇಳಿ ಏನು ಮಾಡಕ್ಕಾಗಲ್ಲ. ಸಿಚುಯೇಷನ್ಸ್ ಡಿಪೆಂಡ್ಸ್ ಆಗುತ್ತೆ. ಈಗ ಕೆಲವೊಂದು ಇನಾಗ್ರೇಷನ್ಸ್ ಇರುತ್ತೆ, ಕೆಲವೊಂದು ಜಾಗಗಳಲ್ಲಿ ಒಂದು ಹೈ ಪೇಮೆಂಟ್ ಇರುತ್ತೆ, ನಾವ್ ಎಕ್ಸ್ಪೆಕ್ಟ್ ಮಾಡಿರಲ್ಲ, ನಾವು ಕೇಳು ಇರಲ್ಲ. ಅವರೇನೆ ಲೈಕ್ ಮೇಡಮ್ ನಮ್ ಬಜೆಟ್ ಇಷ್ಟಿದೆ, ಬಂದು ಇನಾಗ್ರೇಟ್ ಮಾಡ್ಕೊಡ್ತೀರಾ. ಈ ಜ್ಯುವೆಲರಿ ಶೋರೂಮ್ಸ್ ಎಲ್ಲ ಅದರನ್ನು ಮಾಡಿದ್ರು, ತುಂಬಾ ಇವೆಂಟ್ಸ್ ಮಾಡಿದ್ರಲ್ವಾ? ಜಾಯ್ ಅಲಿಕಾಸ್, ಮಲಬಾರ್ ಗೋಲ್ಡ್ಸ್. ಸೊ ಇವೆಲ್ಲ ಒಳ್ಳೆ ಬಜೆಟ್ ಇದೆ. ಹೇಗ ಅನ್ಸುತ್ತೆ ಇಂಥವಕ್ಕೆಲ್ಲ? ಈಗ ಒಂದೆಲ್ಲೋ ಮಿಡಲ್ ಕ್ಲಾಸ್ ಅಲ್ಲಿ ನೀವು ಬಂದು ಲೈಫ್ ಈ ತರ ಸ್ಟಾರ್ಟ್ ಆಗಿ ಇವತ್ತು ಆ ಮಟ್ಟಕ್ಕೆ ಇದೆಲ್ಲ, ಈಗ ಇನಾಗ್ರೇಷನ್ ಇರ್ಬೋದು, ಯಾರೋ ಟೇಪ್ ಕಟ್ ಮಾಡಿದ್ರು, ಏನೋ ಆಗ್ತಿದೆ ಅಂತ ನೋಡಿರ್ತೀವಿ. ಅದ್ ನಾವೇ ಮಾಡಿದಾಗ ಅದು ನನ್ಗೆ ಇದೊಂದು ಆರ್ಟಿಸ್ಟ್ ಆಗ್ಬೇಕನ್ನೋ ಆಸೆ ಇರ್ಲಿಲ್ಲ. ಬಟ್ ಆಲಿಯಾ ಭಟ್, ಕರೀನಾ ಕಪೂರ್ ಅವ್ರದ್ದು ಒಂದು ಇದು ಹೋರ್ಡಿಂಗ್, ಮಲಬಾರ್ ಗೋಲ್ಡ್ಸ್ ಅಥವಾ ಯಾವ ಗೋಲ್ಡ್ಸ್ ಗೊತ್ತಿಲ್ಲ, ಮರ್ತೋಗಿದ್ದೀನಿ, ಸ್ಕೂಲಲ್ಲಿ ಇದ್ದಾಗ. ಅವ್ರೊಂದು ದೊಡ್ಡ ಹೋರ್ಡಿಂಗ್ ತುಮಕೂರಲ್ಲಿ ನೋಡಿರ್ಬೋದು. ಟೀ ಬ್ಯಾಗ್ ಹಿಂಗ್ ಹೋಗ್ಬೇಕಾದ್ರೆ ಸೈಡ್ ಹಿಂಗ್ ಕರ್ವ್ ಅಲ್ಲಿ ಒಂದು ಹಾಕಿರ್ತಾರೆ, ದೊಡ್ಡ ಹೋರ್ಡಿಂಗ್. ಅದನ್ನ ನೋಡಿದಾಗ ಮಾತ್ರ ನಂದು ಹಿಂಗ್ ಬಂದ್ರೆ ಚೆನ್ನಾಗಿರುತ್ತಲ್ವಾ ಅಂತ 2 ಸಲ ಅನ್ಕೊಂಡಿದ್ದೆ ಸುಮ್ನೆ ಬೆಂಗಳೂರಿಗೆ ಬರೋ ಟೈಮ್ ಅಲ್ಲಿ. ಅದು ಸುದರ್ಶನ್ ಸಿಲ್ಕ್ಸ್ ಅಲ್ಲಿ ನನಗೆ ಆಪರ್ಚುನಿಟಿ ಬಂತು. ಅಂದ್ರೆ ನಂಗೆ ಆತರ ನನ್ನ ಆ ಒಂದು ಇದ್ರಲ್ಲಿ ನೋಡ್ಕೊಂಡೆ. ಅಂದ್ರೆ ಅದು ಬೇಗ ಹಂಗ ಅನ್ಕೊಂಡಿದ್ದೆ ಸ್ಕೂಲಲ್ಲಿ ಇದ್ದಾಗ. ಸೊ ಸುದರ್ಶನ್ ಸಿಲ್ಕ್ಸ್ ಗೆ 1 ವರ್ಷ ಐ ವಾಸ್ ಅ ಬ್ರಾಂಡ್ ಅಂಬಾಸಿಡರ್. ಸೊ ಇವಾಗ್ಲೂ ನೀವು ಹೆಡ್ ಆಫೀಸ್ ಹೋದ್ರೆ, ಮಾರುತಳ್ಳಿಗೆ ಹೋದ್ರೆ ನನ್ನ ಫೋಟೋಸ್ ನೋಡ್ಬೋದು. ಸೊ ಶೋರೂಮ್ ತುಂಬಾ ಲಿಫ್ಟ್ ಮೇಲೆ ಎಂಟ್ರೆನ್ಸ್ ಅಲ್ಲಿ, ಆಮೇಲೆ ಅಲ್ಲಿ ಇಲ್ಲಿಗ ಮೈಸೂರು ರೋಡ್ಗೆಲ್ಲ ಹೋಗ್ಬೇಕು, ದೊಡ್ಡ ಹೋರ್ಡಿಂಗ್ಸ್ ನಂದು ಸಿಂಗಲ್ ಫೋಟೋ ಹಾಕಿದ್ರೆ. ಸೊ ಅದು ನೋಡಿದಾಗ ಲೈಕ್ ಅದನ್ನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡೆ. ನಾನು ಅವತ್ತು ಆಸೆ ಪಡ್ತಿದ್ನಲ್ಲ, ಇವತ್ತು ಸಿಕ್ಕಿದೆ ಅಂತ. ಸೊ ನಾವು ಲೈಫ್ ಅಲ್ಲಿ ಮ್ಯಾನಿಫೆಸ್ಟೇಟ್ ಮಾಡ್ಬೇಕು. ಅದನ್ನ ನನ್ನ ಲೈಫಲ್ಲಿ ಎಷ್ಟೊಂದು ನಾನು ಮಾಡ್ಬೇಕಂತ ಮಾಡಿಲ್ಲ, ಆಸೆ ಪಟ್ಟಿರ್ತೀನಿ. ಅವಾಗ ಅದು ಇವತ್ತಲ್ಲ ಅಂದ್ರು ನಿಧಾನಕ್ಕಾದ್ರೂ ಆಗುತ್ತೆ. ಈಗ ಎಕ್ಸಾಂಪಲ್, ನೀವು ಆನೆ ನೋಡ್ಬೇಕು ಅನ್ಕೊಂತೀರಾ, ಟಕ್ಕಂತ ಪ್ರತ್ಯಕ್ಷ ಆಗ್ಬಿಟ್ರೆ ನಿಮ್ಗೆ ಭಯ ಆಗುತ್ತೆ. ನ್ಯಾಚುರಲ್ ಅನ್ಸಲ್ಲ, ದಟ್ಸ್ ಸೋ ಅನ್ಯಾಚುರಲ್, ಅದಾಗೋದು ಇಲ್ಲ. ಇವಾಗ ಅನ್ಕೊಂಡಿರ್ತೀರಾ, ಮೇ ಬಿ ನೀವು ದಾರಿಯಲ್ಲಿ ಹೋಗ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಆನೆ ಕರ್ಕೊಂಡು ಹೋಗ್ತಾ ಇರ್ಬೋದು, ಅದು ಟಿವಿನಲ್ಲಿ ಯಾವ್ದೋ ಒಂದು ದಸರಾ ನೋಡ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲೋ ನೋಡ್ಬೋದು. ಸೊ ಅದು ಇವತ್ತು ಆಗ್ಲಿಲ್ಲ ಅಂದ್ರೆ ಇಲ್ಲಿ ನಾಳೆ ಎಲ್ಲೋ ಒಂದಿನ ಹಿಂಗ್
ಕರ್ಕೊಂಡ್ ಬರ್ಬೋದು. ಈ ತರದ್ದು ಮ್ಯಾನಿಫೆಸ್ಟೇಷನ್ ವರ್ಕ್ಸ್ ಅಂತ. ಸೊ ನೀವು ಆಸೆ ಪಡ್ಬೇಕು. ಬಿಲೀವ್ ಇನ್ ಮಿರಾಕಲ್ಸ್, ಮ್ಯಾನಿಫೆಸ್ಟೇಷನ್, ಅದು ನನಗೆ ಯೂನಿವರ್ಸಲ್ ಕನೆಕ್ಟ್ ಅಂತ ಎಲ್ಲ ಹೇಳ್ತಾರೆ. ಇದು ಮಾಡ್ತೀರಾ ನೀವು? ಅದು ಓಕೆ. ಅಂದ್ರೆ ಲೈಕ್ ಏನಂತಾರೆ ಅದನ್ನ ಸ್ಪಿರಿಚುಯಲಿ ನೀವು ಕನೆಕ್ಟ್ ಆಗೋದು ಆ ತರದ್ ಏನಾದ್ರು ಅಥವಾ ಯಾವ ತರ? ಸಿ ದೇರ್ಸ್ ಟು ಎನರ್ಜೀಸ್ ನಮ್ ಯೂನಿವರ್ಸ್ ಅಲ್ಲಿ. ನಾವೇನ್ ಟ್ರಸ್ಟ್ ಮಾಡ್ತೀವಿ ದೇವ್ರು ಅಂತ, ದಟ್ಸ್ ಅ ಪಾಸಿಟಿವ್ ಎನರ್ಜಿ. ನಾವೇನ್ ಹೆದರ್ಕೊಂತೀವಿ ದೇವ ಅದು ಇದು ಅಂತ, ಇಟ್ ಇಸ್ ದೇರ್. ನೆಗೆಟಿವ್ ಎನರ್ಜಿ ಇಸ್ ದೇರ್, ಸೊ ದಟ್ ಇಸ್ ನೆಗೆಟಿವ್ ಎನರ್ಜಿ. ದೇವ ಅಲ್ಲ, ಸಮ್ ನೆಗೆಟಿವ್ ವೈಬ್ರೇಷನ್ಸ್ ಕೆಲವೊಂದು ಜಾಗಗಳಲ್ಲಿ. ಅಂದ್ರೆ ಒಂದ್ ಭೂಮಿ ಅಂತ ಬಂದಾಗ ಒಂದ್ ಜಾಗದಲ್ಲಿ ಆ ವೈಬ್ರೆನ್ಸ್ ಕೆಲವೊಮ್ಮೆ ಪಾಸಿಟಿವ್ ಇರುತ್ತೆ, ಕೆಲವೊಮ್ಮೆ ನೆಗೆಟಿವ್ ಇರುತ್ತೆ. ಆ ಒಂದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ನಮ್ಮ ಭಾವನೆಗಳಿಗೆ ಸ್ಪಂದಿಸ್ತಾ ಹೋಗುತ್ತೆ. ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ, ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗುತ್ತೆ. ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ, ಪಾಸಿಟಿವ್ ಎನರ್ಜಿ ಅಟ್ರಾಕ್ಟ್ ಆಗುತ್ತೆ. ಸೊ ನೀವು ನಿಮ್ಮ ಮನಸ್ಸನ್ನ ಎಷ್ಟು ಶುದ್ಧವಾಗಿ ಇಟ್ಕೊಂಡಿರ್ತೀರಾ, ಎಷ್ಟು ಒಳ್ಳೇದನ್ನ ಮಾತಾಡ್ತೀರಾ, ಒಳ್ಳೇದನ್ನ ಬಯಸ್ತೀರಾ, ಒಳ್ಳೇದನ್ನ ಆಲೋಚನೆ ಮಾಡ್ತೀರಾ, ಅಷ್ಟು ನಮಗೆ ಪಾಸಿಟಿವ್ ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ನೀವು ಇನ್ನೊಂದು ನಾವು ಒಂದ್ ಅರ್ಥ ಮಾಡ್ಕೋಬೇಕು ಲೈಫ್ ಅಲ್ಲಿ, ಇರೋದು ಒಂದ್ ಜೀವನ. 100 years ಅನ್ನೋದು ಫಿಕ್ಸ್ಡ್. ಅದು 100 years ವರ್ಗೂ ಇರೋದು ರೇರ್. ಈಗ ಇರೋ ಸಿಚುವೇಶನ್ ನೋಡಿದ್ರೆ ಒಂದು 40-50 years ಎವ್ರಿಬಡಿ ನೋಸ್ ದಟ್. ಅದು ಆಲ್ರೆಡಿ ಕಡಿಮೆ ಆಗ್ಬಿಟ್ಟಿದೆ. ಮೆಂಟಲಿ ಪ್ರಿಪೇರ್ಡ್ ಇಷ್ಟೇ ಇರೋದು ಅಂತ. ಹಂಗಿದ್ದಾಗ ಯಾಕೆ ಬೇಕು ಬೇರೆಯವ್ರ ಮೇಲೆ ದ್ವೇಷ? ಅದೇನೋ ಸಿಗ್ತಾರಲ್ಲ, ಅದಕ್ಕೆ ಯಾಕೆ ನಾವು ತುಂಬಾ ಡಿಪ್ರೆಸ್ಡ್ ಆಗೋದು? ಅಥವಾ ಅದಕ್ಕೋಸ್ಕರ ಬೇರೆಯವ್ರನ್ನ, ಅಂದ್ರೆ ಈಗ ನಿಮ್ ಫ್ರೆಂಡ್ ಆಗಿರ್ತೀನಿ, ನಿಮ್ಮ ಹತ್ರ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತೀನಿ, ನೀವ್ ನನಗ್ ಕೊಡಲ್ಲ, ನಿಮಗೆ ದ್ವೇಷ ಮಾಡ್ತೀನಿ ನಾನು. ನಾವಿಂದ ಏನು ಯೂಸ್ ಇಲ್ಲ. ಯಾಕೆ ಬೇಕದು? ಎಕ್ಸ್ಪೆಕ್ಟೇಷನ್ಸ್ ಬೇಡ. ಆಮೇಲೆ ತೀರಾ ನಾನು ಹಂಗಾಗ್ಬಿಡ್ಬೇಕು ಹಿಂಗಾಗ್ಬಿಡ್ಬೇಕು ಬೇಡ. ನೆಮ್ಮದಿಯಾಗಿರಕ್ಕೆ ಎಷ್ಟು ದೇವ್ರು ಕೊಡ್ತಾ ಇದ್ದಾನ, ದಟ್ ಇಸ್ ಅನಫ್. ಯಾಕಂದ್ರೆ ಆ ಜೀವನದಲ್ಲಿ ನೀವು ಈಗ ಅಪ್ಪು ಸರ್ ಅದನ್ನ ನೋಡಿದ್ಮೇಲೆ ಅಂತೂ ನನಗಿದೆಲ್ಲ ಬುದ್ಧಿ ಬಂದ. ತುಂಬಾ ಜನ, ಒಂದಷ್ಟು ಜನ ಅಪ್ಪು ಸರ್ ಇನ್ಸಿಡೆಂಟ್ ಈಸ್ ಅ ಪವರ್ ಸ್ಟಾರ್, ಸೂಪರ್ ಸ್ಟಾರ್. ಸಕ್ಸಸ್ ಅದನ್ನ ಚಿಕ್ಕ ವಯಸ್ಸಿಂದಾನೆ 6 ತಿಂಗಳು ಮಗುವಿಂದಾನೆ ಅವ್ರು ನೋಡ್ಬಿಟ್ಟಿದ್ದಾರೆ. ಸೊ ಇವಾಗ ಎಲ್ಲಿದ್ದಾರೆ? ಆ ಸಕ್ಸಸ್ ಏನಾಗ್ತದೆ? ಅದೊಂದು ಉಳಿದಿದೆ ಡೆಫಿನೆಟ್ಲಿ. ಎಸ್, ಬಟ್ ಅವ್ರು ಮಾಡಿರೋ ಕೆಲಸ ಉಳಿತು, ನೀವು ಹೇಳಿದ್ರು ಉಳಿತು. ಸೊ ಸಾಧ್ಯವಾದಷ್ಟು ಒಳ್ಳೇದನ್ನ ಮಾಡೋಣ, ಒಳ್ಳೇದನ್ನ ಮಾತಾಡೋಣ. ಅವಾಗ ನಾವು ತುಂಬಾ ನೆಮ್ಮದಿಯಾಗಿರ್ತೀವಿ. ಅತಿ ಆಸೆ ಯಾವಾಗ ಇರಲ್ಲ ಲೈಫ್. ಮನುಷ್ಯ ಹಿಂಗ್ ಬಂದ ಹಿಂಗ್ ಹೋದಕ್ಕಿಂತ ಹೆಚ್ಚಾಗಿ ಅವ್ರು ಮಾಡಿರೋ ಕೆಲಸ ಉಳಿಬೇಕು. ಎಕ್ಸಾಕ್ಟ್ಲಿ ನಾವ್ ಎಷ್ಟು ಜನ ಮನ್ಸು ಗೆದ್ದಿರ್ತೀವಿ. ಆಬ್ವಿಯಸ್ಲಿ. ಅಂಡ್ ಈಗ ಅಪ್ಪು ಸರ್ ನಮ್ ಜೊತೆ ಇಲ್ಲದಲೇ ಇರ್ಬೋದು ನೀವು ಹೇಳಿದ ಪ್ರಕಾರ, ಬಟ್ ಅವ್ರು ಮಾಡಿರೋ ಕೆಲಸ, ಅವ್ರು ಮಾಡಿರೋ ಸಾಧನೆ ಜೊತೆಗೆ ಆಗಿದೆ. ಅದ್ ಮರೆಯೋಕ್ಕೂ ಸಾಧ್ಯ ಇಲ್ಲ. ಸೊ ಆತರ ಒಳ್ಳೇದನ್ನ ಮಾಡ್ಕೊಂಡು ಹೋದ್ರೆ ನಾವು ತುಂಬಾ ನೆಮ್ಮದಿಯಾಗಿರ್ತೀವಿ ಅನ್ನೋದನ್ನ ಅಷ್ಟೇ. ಯೂಶಲಿ ಈಗ ಫಾರ್ ಎಕ್ಸಾಂಪಲ್ ನೀವು ಈಗ ದರ್ಶನ್ ಸರ್ ಫ್ಯಾನ್ ಅಂತ ಹೇಳ್ತಿದ್ರ, ಈಗ ದರ್ಶನ್ ಸರ್ದು ಓಕೆ ನೆಗೆಟಿವಿಟಿ ಇನ್ ಪರ್ಸನಲ್ ಲೈಫ್ ಏನೋ ಆಗಿದೆ, ಅದು ಬೇರೆ ವಿಚಾರ, ಅಥವಾ ಅವ್ರ ಜೈಲಲ್ಲಿ ಇರೋದು ಅದೇನೋ ವಿಚಾರ, ಬಟ್ ಅವ್ರು ಮಾಡಿರೋ ಪಾಸಿಟಿವ್ ಅಷ್ಟೇ ಜನ ಹೊಗಳುತ್ತಿದ್ದಾರೆ. ನಾನ್ ಹಾಕಿದ್ದಲ್ಲ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಲ್ಲಿ ಎಷ್ಟು ಅವ್ರಿಗೆ ಏನೋ ಒಂದು ಇವಾಗ ಒಂದ್ ಪರ್ಸನಲ್ ಲೈಫ್ ಅಲ್ಲಿ ಎಲ್ಲೋ ಒಂದು ಗೊತ್ತಿಲ್ಲ, ಕೆಲವೊಮ್ಮೆ ಏನಾಗುತ್ತೆ ಕಣ್ದೃಷ್ಟಿನೂ ಆಗುತ್ತೆ. ಯಾಕಂದ್ರೆ ಅವ್ರಿಗಿರುವಂತ ಫ್ಯಾನ್ ಬೇಸ್ ಇರ್ಬೋದು, ಲೈಕ್ ಇಸ್ ನೆಕ್ಸ್ಟ್ ಲೆವೆಲ್ ಅಲ್ವಾ. ಎಲ್ಲೋ ಒಂದ್ ಕಡೆ ಒಂದು ಹೇಟಿಂಗ್ಸ್ ಶುರು ಆಗುತ್ತೆ, ಅವ್ರಿಗಿದೆ ನಮ್ಗಿಲ್ಲ ಯಾಕೆ ಅನ್ನೋದಿರ್ಬೋದು. ಸೊ ಬಟ್ ದರ್ಶನ್ ಸರ್ ಅಂತ ಬಂದಾಗ ಪರ್ಸನಲ್ ಲೈಫ್ ನೀವ್ ಹೇಳ್ದಂಗೆ ಎಲ್ಲೋ ಒಂದ್ ಸ್ಮಾಲ್ ಮಿಸ್ಟೇಕ್, ಅದು ಮೇ ಬಿ ಟೈಮ್ ಕೆಟ್ಟಿತ್ತು ಅನ್ಸುತ್ತಿಲ್ಲ, ಅವ್ರದ್ದು ಕೆಟ್ಟಿತ್ತು, ಇಲ್ಲ ಇವ್ರದ್ದು ಸರಿ ಇರ್ಲಿಲ್ವೇನೋ ಟೈಮ್, ಅದಕ್ಕೆ ಹಿಂಗ ಆಯ್ತೇನೋ. ಬಟ್ ಅವ್ರ ರಿಯಲ್ ಲೈಫ್ ಅಂತ ಬಂದಾಗ ಇಸ್ ವೆರಿ ಜೆನ್ಯೂನ್ ಈಸ್. ಅವ್ರಿಗೆ ಫೇಕ್ ಮಾಡಕ್ ಬರಲ್ಲ, ಏನಿದೆ ಹಂಗೆ ನೇರ ನುಡಿ ಸರ್ದಾರ ಅವರು. ಸೊ ಮಗುವಿನಂತ ಮನ್ಸು ಅವ್ರಿಗೆ. ನಾವು ಅಬ್ಸರ್ವ್ ಮಾಡಿರೋರಂಗೆ ಸರೌಂಡಿಂಗ್ಸ್ ಅಲ್ಲಿ ಯಾರಿಗೂ ಕೆಟ್ಟದ್ ಬಯಸಲ್ಲ, ಕೆಟ್ಟದ್ ಮಾಡಕ್ ಹೋಗಲ್ಲ, ಏನೋ ಟೈಮಿಂಗ್ ಆಗಿದೆ ಅಷ್ಟೇ. ದರ್ಶನ್ ಸರ್ ಲೈಕ್ ಎಲ್ರು ಲೈಕ್ ಒಳ್ಳೆಯವರು ಅಂತಾನೆ ನಂಬೋದು. ಅವ್ರಿಗೆ ಇಷ್ಟ ಆದ್ರೆ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ, ಇಷ್ಟ ಆಗಿಲ್ಲ ನಾವು ಸವಾಸಕ್ಕೆ ಹೋಗಲ್ಲ. ನಾನು ಒಂದಷ್ಟು ಕಮೆಂಟ್ಸ್ ಅಲ್ಲಿ ಓದಿದ್ದೀನಿ. ಈಗ ದರ್ಶನ್ ಸರ್ ಜೊತೆ ಅನುಷಾ ರೈ ಅವರದು ಏನೇನೋ ಸಮಥಿಂಗ್ ಗಾಸಿಪ್ಸ್ ಎಲ್ಲ ಮಾಡಿದ್ರು ಆ ಟೈಮ್ಗಳಲ್ಲಿ. ಒಂದಷ್ಟು ಟ್ರೋಲ್ ಪೇಜ್ಗಳಲ್ಲಿ ನೋಡಿದೆ, ದರ್ಶನ್ ಸರ್ ಜೊತೆ ಓಡಾಡ್ತಾ ಇದಾರೆ ಆತರ. ಅವಾಗೆಲ್ಲ ಕೇಳಿದ್ರ ಅದನ್ನ? ಗಾಸಿಪ್ಸ್ ಕೇಳಿಲ್ಲ, ಆ ತರದ್ದೇನಿಲ್ಲ. ನಾನು ನೋಡಿದ್ದೀನಿ ಒಂದಷ್ಟು ಕಮೆಂಟ್ಸ್, ಅನುಷಾ ರೈ ಅವರದು ದರ್ಶನ್ ಸರ್ ಜೊತೆ ಇರ್ತಾರೆ ಅಂತ. ಏನ್ ಹೇಳ್ತೀರಾ, ನೀವ್ ಹೇಳ್ತೀರಾ? ನಾನು ಫ್ಯಾನ್. ನಾನು ಬೀಯಿಂಗ್ ಅನ್ ಆರ್ಟಿಸ್ಟ್ ಅಂತ ಹೇಳಲ್ಲ, ನಾನು ಚಿಕ್ಕ ವಯಸ್ಸಿಂದ ಅಂದ್ರೆ ನಾನು ಅವಾಗ್ಲೇ ಹೇಳ್ದೆ ಸರ್ ಮೂವೀಸ್ ಅಂದ್ರೆ ನಾವು ಫಸ್ಟ್ ವೀಕ್ ಅಲ್ಲೇನೆ, ಫಸ್ಟ್ ಡೇ ಫಸ್ಟ್ ಶೋ ಅಥವಾ ಫಸ್ಟ್ ವೀಕ್ ಅಲ್ಲಿ ಟೈಮ್ ಮಾಡ್ಕೊಂಡು ಹೋಗಿ ನೋಡ್ಕೊ ಬರೋ ಅಂತ. ಸೊ ಅವಾಗ ಆ ಅಭಿಮಾನ ಹೇಳಿದ್ದಲ್ಲ ಮ್ಯಾನಿಫೆಸ್ಟೇಷನ್ ವರ್ಕ್ಸ್ ಅಂತ, ಅವಾಗ ಅವ್ರು ನೋಡ್ಬೇಕನ್ನೋ ಆಸೆ ಆಗ್ತಿತ್ತು. ತುಮಕೂರಿಗೆ ಬಂದಿರೋ ಸಾರಥಿ ಟೈಮಲ್ಲಿ ಪ್ರಮೋಷನ್ಸ್ ಬಂದಿದ್ರು. ಇಟ್ ವಾಸ್ ನೆಕ್ಸ್ಟ್ ಲೆವೆಲ್ ಕ್ರೌಡ್ ಸಾರಥಿ ಟೈಮಲ್ಲಿ. ಅವಾಗ್ಲೂ ನಾನು ನೋಡ್ಬೇಕಂತ ಹೋಗಿದ್ದೆ. ಅಂಡ್ ಬ್ಯಾಂಗ್ಳೂರಿಗೆ ಬಂದು ಆರ್ಟಿಸ್ಟ್ ಆದ್ಮೇಲೂ ಕೂಡ ರಾಜರಾಜೇಶ್ವರಿ ನಗರಲ್ಲಿ ಇದ್ದಾರೆ ದರ್ಶನ್ ಸರ್ ಅಂತ ಅಂದಾಗ ಇಲ್ಲಿ ಬಂದು ಯಾರು ಹೇಳಿದ್ರು ಅವ್ರ ಮನೆ ಹೇಳ್ತಾರಲ್ವಾ. ಸೊ ನನ್ನ 2 ವೀಲರ್ ಇತ್ತು, ಆಕ್ಟಿವ್ ಇವಾಗ್ಲೂ ಇದೆ. ಅದನ್ನ ಎತ್ಕೊಂಡು ನನ್ನ ಫ್ರೆಂಡ್ ಇಬ್ರು ಹಿಂದೆಗಡೆ ಕೂರ್ಸ್ಕೊಂಡು 3 ಜನ ನಾಗರಬಾವಿಯಿಂದ RR ನಗರಿಗೆ ಬಂದು ಅವ್ರ ಮನೆ ಎಲ್ಲ ಹುಡುಕಿದ್ವಿ, ಎಲ್ಲಿ ದರ್ಶನ್ ಸರ್ ಮನೆ ಇದೆ ಅಂತ. ಇಂಡಸ್ಟ್ರಿಗೆ ಬಂದು ಹೊಸದ್ರಲ್ಲಿ. ಸೊ ಬೇಬಿ ದಟ್ ಮ್ಯಾನಿಫೆಸ್ಟೇಷನ್ ಅಷ್ಟು ಆಸೆ ಪಡ್ತಿದ್ದೆ ಅವ್ರು ನೋಡ್ಬೇಕು, ಅವ್ರನ್ನ ಮಾತಾಡ್ಸ್ಬೇಕು ಅಂತ. ಅದು ಯೂನಿವರ್ಸ್ ಕನೆಕ್ಟ್ ಮಾಡ್ಕೊಡ್ತೇನೋ ಗೊತ್ತಿಲ್ಲ. ನನಗೆ ನನ್ನ ಸಿನಿಮಾಗೆ ಅವ್ರು ಬಂದ್ ಮುಹೂರ್ತಕ್ಕೆ ಕ್ಲಾಪ್ ಮಾಡೋ ತರ ಆಯ್ತು. ಟ್ರೈಲರ್
ಲಾಂಚ್ ಮಾಡೋ ತರ ಆಯ್ತು. ಸೊ ಅಲ್ಲಿಂದ ದರ್ಶನ್ ಸರ್ ಯಾವ ಸಿನಿಮಾಗೆ ಮಾಡಿದ್ದೆ? ಖಡಕ್ ಧರ್ಮ ಖಡಕ್ ಜೊತೆ ಧರ್ಮ ಮಾಡಿದ್ದು ಸರ್. ಸಿನಿಮಾಗೆ ದರ್ಶನ್ ಸರ್ನೇ ಕ್ಲಾಪ್ ಮಾಡಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಅವತ್ತವ್ರು ನೋಡಕ್ ಆಗ್ಲಿಲ್ಲ. ಅಂದ್ರೆ ಕ್ಲಾಪ್ ಮಾಡೋ ಟೈಮಲ್ಲಿ ಪಕ್ಕ ನಿಲ್ಲಕ್ಕಲ್ಲ, ನಾನು ಎಲ್ಲ ಮುಗ್ದೋದ್ಮೇಲೆ ಬಂದೆ. Okay. ಬಟ್ ದಮಯಂತಿ ಟ್ರೈಲರ್ ಲಾಂಚ್ ಅವರೇ ಮಾಡಿದ್ದು ರಾಧಿಕಾ ಕುಮಾರಸ್ವಾಮಿ ಒಟ್ಟಿಗೆ. ಸೊ ಹಿಂಗೆ ಆಮೇಲೆ ಒಂದು ಎಲೆಕ್ಷನ್ ಹೋದಾಗ ನಂಗೆ ದರ್ಶನ್ ಸರ್ ಬರ್ತಾರೆ ಅಂತ ನನಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ ಅನ್ಸುತ್ತೆ ಪ್ರಾಬ್ಲಿ. JP ನಗರ್ ನಮ್ಮ ಅಕ್ಕ ಸುಚಿತ್ರಾ ಅಂತಿದ್ದಾರೆ, ಅಂಡ್ ಅವ್ರ ರಿಲೇಟಿವ್ ಏರಿಯಾ ಕಾರ್ಪೊರೇಟರ್. ಸೊ ಬಂದ್ ಪ್ರಮೋಷನ್ಸ್ ಮಾಡ್ಕೊಡು ಹಿಂಗಿರುತ್ತೆ ಅಂತಂದಾಗ ನಮ್ದೇ ಅಲ್ವಾ, ಜಸ್ಟ್ ರೈಟ್ ಅಂತಂದಾಗ ಓಕೆ ವೈ ನಾಟ್, ಸುಮ್ನೆ ಫ್ರೀ ಆಗಿದ್ದೀನಿ. ಐ ಡಿಂಟ್ ಇವನ್ ಹ್ಯಾವ್ ಐಡಿಯಾ ಅಲ್ಲಿ ದರ್ಶನ್ ಸರ್ ಬರ್ತಾರೆ ಅಂತ. ನನ್ಗೆ ಅನ್ಕೊಂಡ್ರೆ ದರ್ಶನ್ ಸರ್ ಶ್ರೀರಂಗಪಟ್ಟಣದಲ್ಲಿ ಪ್ರಮೋಷನ್ಸ್ ಮಾಡ್ತಿದ್ದಾರೆ ಅದಿತ್ತು, ಅದು ನೋಡ್ತಾ ಇದ್ದೆ. ಬರಲ್ಲ ಅನ್ನೋ ತರ ಇತ್ತು. ಎಲ್ಲ ನಾನು ಅಂದ್ರೆ ನನ್ ಮನ್ಸಲ್ಲಿ ನನ್ ಫೇವ್ರೆಟ್ ಸ್ಟಾರ್ ಅಲ್ಲಿ ಕ್ಯಾಂಪೈನ್ ಮಾಡ್ತಿದ್ದಾರೆ, ಅದೇ ತರ ಕ್ಯಾಂಪೈನ್ ಮಾಡಕ್ ನನ್ಗೆ ಇಲ್ಲೊಂದು ಅವಕಾಶ ಸಿಕ್ಕಿದ್ಯಲ್ಲ ಇವ್ರ ಜೊತೆ ಅನ್ನೋ ತರ ಮೆಂಟಾಲಿಟಿ ನನಗಷ್ಟೇ. ಸೊ ಆಯ್ತಂತ ಅಂದ್ಬಿಟ್ಟು ಹೋದೆ. ಅದಕ್ಕೆ ನಮ್ಮ ಅಕ್ಕನೇ ಬಂದು ಕರ್ಕೊಂಡು ಹೋಗಿದ್ರು. ಅಲ್ಲಿ ನಿಂತ್ಕೊಂಡಿದ್ದೀನಿ, ಸಡನ್ ಆಗಿ ಜೋರ್ ಪಟಾಕಿ, ನಾನ್ ಹೋಗೋದಕ್ಕೆ ಇಷ್ಟೊಂದು ಪಟಾಕಿ ಹೊಡಿತಿದ್ದಾರೆ ಅಂತ ನಾನು, ದಟ್ಸ್ ನಾಟ್ ಫಾರ್ ಮೀ. ಅಲ್ಲಿ ಬಂದ್ ನಿಂತ್ಕೊಂತು ವೆಹಿಕಲ್ ದರ್ಶನ್ ಸರ್, ನಂಗೆ ಕಾಣಿಸಿಲ್ಲ ಅವರು ಅಂತಾನೂ ಗೊತ್ತಿಲ್ಲ, ಜೋರ್ ಪಟಾಕಿ ಅಲ್ಲಿಂದ ಇಲ್ಲಿವರೆಗೂ ಸರ ಪಟಾಕಿ ಹತ್ಬೇಕಾದ್ರೆ. ಅವ್ರು ಆ ವೆಹಿಕಲ್ ಇಳಿದ್ಬಿಟ್ಟು ಅದು ಹತ್ಬೇಕಿತ್ತು, ಏನೋ ನಂಗೆ ಗೊತ್ತಿಲ್ಲ, ಫುಲ್ ಹೊಗೆ ತುಂಬ್ಕೊಂಡ್ಬಿಟ್ಟಿತ್ತು. ಜಸ್ಟ್ ಸ್ಟೆಪ್ ಬ್ಯಾಕ್, ಫುಲ್ಲು ಹೊಗೆ ತುಂಬ್ಕೊಂಡ್ಬಿಟ್ಟಿದೆ, ಪಟಾಕಿ ಬೇರೆ ಭಯ ನನಗೆ. ಆಮೇಲೆ ಹಿಂಗೆ ಸ್ಟೆಪ್ ಇಡ್ಬೇಕಾದ್ರೆ ವೆಲ್ಕಮ್ ಹೀರೋಯಿನ್ ಅಂತ ಅವ್ರೆ ಸರ್. ಅಫ್ಕೋರ್ಸ್ ನನ್ನ ಪೇರೆಂಟ್ಸ್ ಚಾನಲ್ ಅವರು ನನಗೆ ವೆಲ್ಕಮ್ ಹೀರೋಯಿನ್ ಅಂತಂದ್ರೆ ಹಿಂಗಂದ್ರೆ ನನಗೆ ತುಂಬಾ ಖುಷಿ ಆಯ್ತು. ಯಾಕೆ ಸರ್ ನೀವಿದ್ದೀರಾ ಇಲ್ಲಿ ಅಂತಂದಾಗ ಹಾ ನಮ್ಮ ಅಂತಂದ್ರು. ಅಂದ್ರೆ ನಾನು ನೀವು ಶ್ರೀರಂಗಪಟ್ಟಣ ಹೋಗಿರ್ತೀರಾ ಅನ್ಕೊಂಡೆ ಅಂತಂದ್ರೆ. ಸೊ ಅದು ಲೈಕ್ ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟ್. ನಂಗೂ ಗೊತ್ತಿಲ್ಲ, ನನಗೊಂಥರ ಅದೇ ಮ್ಯಾನಿಫೆಸ್ಟೇಷನ್ ವರ್ಕ್ಸ್. ನಾನು ತುಂಬಾ ಅವ್ರ ಕಂಡ ನಂಗೆ ತುಂಬಾ ಇಷ್ಟ. ಅದು ಎಲ್ಲ ಕಡೆನೂ ಹೇಳ್ತೀನಿ, ನನ್ನ ಫೇವ್ರೆಟ್ ಸ್ಟಾರ್ ಅವರು. ಆರ್ಟಿಸ್ಟ್ ಆಗಿ ಹೇಳ್ತಿಲ್ಲ, ನಾರ್ಮಲ್ ಒಬ್ಳು ಆಡಿಯನ್ ಆಗಿ ನಾನು ದರ್ಶನ್ ಸರ್ ಫ್ಯಾನ್. ಸೊ ಅದು ಆ ಒಂದು ಮೂಮೆಂಟ್ ನನಗೆ ಅವ್ರ ಪಕ್ಕದಲ್ಲೇ ನಿಂತ್ಕೊಳ್ಳೋ ಅವಕಾಶ ಸಿಕ್ತಾಗ ದಟ್ ವಾಸ್ ಲೈಕ್ ನೆಕ್ಸ್ಟ್ ಲೆವೆಲ್ ಹ್ಯಾಪಿನೆಸ್. ಇಂಟ್ರೆಸ್ಟ್ ಇದೆ ಅವರು ಸಿನಿಮಾಗಳಲ್ಲಿ ಮಾಡ್ಬೇಕು ಅಂತ? ಡೆಫಿನೆಟ್ಲಿ, ಯಾರಿಗಿರಲ್ಲ. ಅಲ್ಲ, ನನ್ಗೆ ಸಿನಿಮಾ ಹೀರೋಯಿನ್ ಆಗೋದಕ್ಕೂ ಮುಂಚೆನೆ ದರ್ಶನ್ ಸರ್ ನೋಡ್ಬೇಕು, ಮಾತಾಡ್ಸ್ಬೇಕು ಅನ್ಕೊಂಡಿರೋಳು ನಾನು. ಈಗ ಇಂಡಸ್ಟ್ರಿಗೆ ಬಂದು ಹೀರೋಯಿನ್ ಅನ್ಸ್ಕೊಂಡಿದೀನಿ ಅಂತ ಅಂದಾಗ ಡೆಫಿನೆಟ್ಲಿ ಅವ್ರ ಜೊತೆ ಆಕ್ಟ್ ಮಾಡ್ಬೇಕನ್ನ ಆಸೆ ಇರುತ್ತೆ. ಅವ್ರ ಜೊತೆ ಬಿಟ್ಟು ಯಾರ ಜೊತೆ ಆಕ್ಟ್ ಮಾಡ್ಬೇಕು ಅಂತ ಆಸೆ ಇದೆ ಇಂಡಸ್ಟ್ರಿ? ಎಲ್ಲರ ಜೊತೆ ಮಾಡಿ, ಎಲ್ಲರ ಜೊತೆ ಒಂದ್ ರೌಂಡ್ ಎಲ್ಲ ಸ್ಟಾರ್ ಜೊತೆ. ಆಬ್ವಿಯಸ್ಲಿ ಅದು ಇದ್ದೇ ಇರುತ್ತಲ್ಲ. ಈಗ ನೀವು ಈಗ ಇವತ್ತಿಗೂ ಆ ಡ್ರೀಮ್ ಅಂದ್ರೆ ಲೈಕ್ ಫಾರ್ ಎಕ್ಸಾಂಪಲ್ ಎಲ್ಲಾ ಸ್ಟಾರ್ಸ್ಗಳ ಜೊತೆ ಒಂದಷ್ಟು ಸ್ಟಾರ್ಸ್ಗಳ ಜೊತೆ ಈಗ ಮಾಡಕ್ ಶುರು ಮಾಡಿದ್ದೀರಾ, ನಿಮ್ಗೆ ಏನ್ ಅನ್ಸುತ್ತೆ ಇವತ್ತಿಗೆ ಆ ಚೇಂಜ್ ಆಫ್ ಅನುಷಾರ ಇದ್ದಿದ್ಕೋ ಈಗಿರೋ ಚೇಂಜ್ ಆಫ್ ಅನುಷಾರ ಏನ್ ಅನ್ಸುತ್ತೆ ಇವತ್ತಿರೋದಕ್ಕೆ? ನನ್ನ ಸ್ಕೂಲ್ ಫ್ರೆಂಡ್ಸ್ ಕಾಲೇಜ್ ಫ್ರೆಂಡ್ಸ್ ಹೇಳ್ತಾರೆ ನೀನೇನು ಚೇಂಜ್ ಆಗಿಲ್ಲ ಅಂತ. ನಂಗೆ ಮೆಸೇಜ್ ಹಾಕ್ತಾರೆ, ಇದೇ ತರ ಯಾವ್ದೋ ಇಂಟರ್ವ್ಯೂಸ್ ಗಳು ನೋಡ್ತಾರೆ ಅಥವಾ ನನ್ನ ಸ್ಟೋರೀಸ್ ನೋಡ್ತಾರೆ, ಅವಾಗ ಅದನ್ನ ಮತ್ತೆ ನನಗೆ ಕಳಿಸ್ಬಿಟ್ಟು ಯು ಡಿಂಟ್ ಚೇಂಜ್. ಆ ಒಂದು ಇನೋಸೆನ್ಸ್, ಒಂದು ಸಾಫ್ಟ್ನೆಸ್ ನೀನ್ ಅವತ್ತೇನಿತ್ತು, ಆ ಒಂದು ಪಾಸಿಟಿವಿಟಿ ನಿನಗೆ ಏನಿತ್ತು, ಇವತ್ತು ನೀನ್ ಅದನ್ನೇ ಕ್ಯಾರಿ ಮಾಡ್ತಿದ್ಯಾ. ಸೊ ಚೇಂಜ್ ಆಗಿರೋದು ಲೈಫ್ ಸ್ಟೈಲ್ಸ್ ಇರ್ಬೋದು, ನನ್ನ ಒಂದು ಮೆಂಟಾಲಿಟಿ, ನನ್ನ ಒಂದು ನಡತೆ ಏನು ಚೇಂಜ್ ಆಗಿದೆ. ನೀವು ಲೈಫಲ್ಲಿ ಅನ್ಕೊಂಡಿದ್ದು ಒಂದು ಅಚೀವ್ಮೆಂಟ್ ಅಂತೂ ಆಗಿದೆ ಇವತ್ತು. ಅದೇ ನಿಮ್ ಫ್ರೆಂಡ್ಸ್ ಏನ್ ಹೇಳ್ತಾರೆ ಇವತ್ತು ಈ ಮಟ್ಟಕ್ಕೆ ಬಂದಾಗ? ಡೆಫಿನೆಟ್ಲಿ ಇನ್ನೂ ಸಿಗ್ಬೇಕು ಅಚೀವ್ಮೆಂಟ್ ನನ್ನ ಪ್ರಕಾರ. ಬಟ್ ನನ್ನ ಫ್ರೆಂಡ್ಸ್ ಎಲ್ಲಾರು ದೇ ವಿಲ್ ಬಿ ಲೈಕ್ ವೆರಿ ಪ್ರೌಡ್ ಆಫ್ ಯು ಅಂತ ಅನ್ನೋದು. ನಂದು ಯಾವುದೇ ಒಂದು ಈಗ ಎಕ್ಸಾಂಪಲ್ ಯಾವ್ದೊಂದು ಹೆಲ್ದಿ ಟ್ರೋಲ್ ಆಗಿರುತ್ತೆ ಅಂತ ಅದು ಅವ್ರಿಗೆ ಕಾಣಿಸಿರುತ್ತೆ, ಅಥವಾ ಯಾವ್ದೋ ಒಂದು ಯೂಟ್ಯೂಬ್ ವಿಡಿಯೋ ಇರ್ಬೋದು, ಎಲ್ಲ ಒಂದ್ ಕಡೆ ನನ್ನ ನೋಡ್ತಾರಲ್ವಾ ಯಾವ್ದಾದ್ರು ಒಂದು ಪೇಜಸ್ ಅಲ್ಲಿ, ಅದೇ ನನಗೆ ಕಳ್ಸಿ ತುಂಬಾ ಖುಷಿ ಆಗುತ್ತೆ. ನನ್ನ ಫ್ರೆಂಡು ನಿನ್ಗೊಂದ್ ಸಣ್ಣ ಕಿಂಚಿತ್ತು ಆಸಕ್ತಿ ಅಂದ್ರೆ ಗೊತ್ತಿರ್ಲಿಲ್ಲ ಅಂತ, ಬಟ್ ಇವತ್ತು ಈ ತರ ನಿನ್ನ ಸ್ಟಾರ್ಸ್ ಗಳ ಮಧ್ಯದಲ್ಲಿ ಅದೆಲ್ಲ ಒಂದ್ ಕಡೆಗೆ ಒಂದು ಈವೆಂಟ್ಸ್ ಹೋಗಿರ್ತೀವಿ, ಒಂದು ಓಪನಿಂಗ್ಸ್ ಅಲ್ಲಿ ಒಂದು ದೊಡ್ಡ ಸ್ಟಾರ್ ಇರ್ತಾರೆ ಪಕ್ಕದಲ್ಲಿ, ಅವ್ರ ಜೊತೆ ನನ್ನ ನೋಡಿದಾಗ ಅದನ್ನ ಕಳಿಸ್ಬಿಟ್ಟು ದೆಲ್ ಫೀಲ್ ವೆರಿ ಹ್ಯಾಪಿ ಅಂಡ್ ಪ್ರೌಡ್. ತುಂಬಾ ಖುಷಿ ಆಗುತ್ತೆ. ಅಂಡ್ ನೀನ್ ಅವ್ರನ್ನೆಲ್ಲ ರೋಲ್ ಮಾಡೆಲ್ ಅನ್ಕೊಂತ ಇದ್ದೆ ಅವಾಗೆಲ್ಲ, ಅವ್ರನ್ನ ನೋಡಕ್ ನೀನ್ ಆಸೆ ಪಡ್ತಾ ಇದ್ದೆ. ಇವತ್ತು ಅವ್ರ ಜೊತೆ ಅವ್ರ ಪಕ್ಕದಲ್ಲಿ ನಿಂತ್ಕೊಂತೀಯ ನೀನು ಅಂದ್ರೆ ಅವ್ರ ಜೊತೆ ಸಿನಿಮಾನು ಮಾಡ್ಬೇಕು ಡೆಫಿನೆಟ್ಲಿ, ಅದೊಂದು ಆಸೆ ಇದೆ ನನಗೆ. ಬಟ್ ನನ್ನ ಫ್ರೆಂಡ್ಸ್ ಗೆ ಪ್ರೌಡ್ ಫೀಲ್. ನೀವು ಸೀರಿಯಲ್ ಗಿಂತ ಯೂಶಲಿ ಬೇಗ ಸಿನಿಮಾಗೆ ಬಂದ್ರ? ಫಸ್ಟ್ ಸಿನಿಮಾನೇ ಮಾಡ್ಬಿಟ್ಟು ಸೀರಿಯಲ್ ಯಾಕೆ ಮಾಡಿದ್ದು ಅಂದ್ರೆ ನಾನು ಹೇಳಿದ್ನಲ್ಲ, ಸಿನ್ಸ್ ನನ್ಗೆ ಇಂಡಸ್ಟ್ರಿ ಗೊತ್ತಿಲ್ಲದೆ ಇರೋ ಕಾರಣ ಆ ಡ್ರಾಫ್ಟ್ ನ ನಾನು ಸರಿಯಾಗಿ ಪ್ರಿಪೇರ್ ಆಗಿರಲಿಲ್ಲ. ಅವ್ನ್ ರೆಡಿ ಮಾಡ್ಕೋಬೇಕಿತ್ತು, ಹಿಂಗೆ ಇವಾಗ ಮಾಡ್ಕೊಂಡು ಇವಾಗ ಡೆಫಿನೆಟ್ಲಿ ನಂಗೆ ಏನ್ ಮಾಡ್ಬೇಕು ಅನ್ನೋ ಪ್ಲಾನ್ಸ್ ತುಂಬಾ ಚೆನ್ನಾಗಿದೆ. ಲೈಕ್ ಇವಾಗ ಇದು ಏನೋ ಒಂದ್ ಸ್ಟೆಪ್ ಇಡ್ತಿದೀನಿ ಅಂದ್ರೆ ಅದನ್ನ ಹೆಂಗ್ ಕಂಪ್ಲೀಟ್ ಮಾಡ್ಬೇಕು, ಅದನ್ನ ನಾನು ಯಾಕೆ ಮಾಡ್ಬೇಕು ಅನ್ನೋದನ್ನ ನಾನು ಪ್ರಾಪರ್ ಡಿಸಿಷನ್ಸ್ ತಗೊಂಡು ನೆಕ್ಸ್ಟ್ ಸ್ಟೆಪ್ ಇಡ್ತೀನಿ. ಹೋಗೋ ವೇ ಕರೆಕ್ಟ್ ಆಗಿರ್ಬೇಕು, ಅವಾಗ ನಾವೆಲ್ಲಾದ್ರೂ ಪ್ರಾಪರ್ ಜಾಗಕ್ಕೆ ತಲುಪ್ತೀವಿ ಅಥವಾ ಡೆಸ್ಟಿನೇಷನ್ ಹೋಗ್ತೀವಿ. ವಾಟ್ ಎವರ್ ನಮ್ಗೊಂದು ಪ್ಲಾನ್ಸ್ ಇರುತ್ತಲ್ವಾ, ಈಗ ಅಲ್ಲೆಲ್ಲ ದೂರದಲ್ಲಿ ನಿಂತ್ಕೊಂಡು
ನಾನು ಇವಾಗ ಎಕ್ಸಾಂಪಲ್ ಮೈಸೂರಿಗೆ ನಾನು ಹೋಗ್ಬೇಕಂದ್ರೆ ಹೆಂಗ್ ಹೋಗ್ಬೇಕು? ರೋಡಲ್ಲಿ ಹೋಗ್ಬೇಕು. ಸರ್ವಿಸ್ ರೋಡ್ ಇರುತ್ತೆ, ಶಾರ್ಟ್ ಕಟ್ಸ್ ಇರುತ್ತೆ, ಒಂದು NH ಇವಾಗ ಹೆಂಗಿದೆ ತುಮಕೂರು ನಾವು ಹೋಗಿ ತಲುಪ್ತೀವಿ. ಬ್ಯಾಂಗ್ಳೂರ್ ಮೈಸೂರು ಹೈವೇ ಇದೆ ಫಾಸ್ಟ್ ಆಗಿ ತಲುಪೋದಕ್ಕೆ. ಸೊ ಇಷ್ಟು ವೇ ನಲ್ಲಿ ನಾನು ಯಾವ್ದನ್ನ ಚೂಸ್ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್. ಸ್ಪೀಡ್ ಇರ್ಬೋದು ಅಥವಾ ಸೇಫ್ ಝೋನ್ ನೋಡ್ತೀವಿ. ಸೇಫ್ ಝೋನ್ ಇರಬೇಕು, ಒಳ್ಳೆ ರೀತಿ ಇರಬೇಕು, ಪುಟ್ ಹೆಜ್ಜೆ ಆದ್ರೂ ಪರವಾಗಿಲ್ಲ, ಹೋಗ್ಬಿಟ್ಟು ನನ್ನ ಡೆಸ್ಟಿನೇಷನ್ ತಲುಪಬೇಕು ಅನ್ನೋದೊಂದು ಆಸೆ ಇದೆ. ಸೊ ಡೆಫಿನೆಟ್ಲಿ ನಾನು ಮಾಡ್ತೀನಿ ಒಂದ್ ರೌಂಡ್ ಎಲ್ಲ ಹೋಗ್ತಾರೆ ಅಂತ ಎಕ್ಸಾಕ್ಟ್ಲಿ ಒಂದ್ ರೌಂಡ್ ಎಲ್ಲಾ ಸ್ಟಾರ್ಸ್ ಗಳ ಜೊತೆಗೂ ಸಿನಿಮಾ ಆಕ್ಟ್ ಮಾಡೇ ಮಾಡ್ತೀನಿ. ಐ ಹ್ಯಾವ್ ದಟ್ ಕಾನ್ಫಿಡೆನ್ಸ್, ಐ ಮ್ಯಾನಿಫೆಸ್ಟ್ ಇಟ್ ಎವ್ರಿ ಡೇ. ಸೊ ಅದನ್ನ ಮಾಡೋದಕ್ಕೆ ಏನೇನು ಅಂದ್ರೆ ಆ ಒಂದು ಪಾರ್ಟ್ನ ನಾನು ತಲುಪಕ್ಕೆ ಏನ್ ಎಫರ್ಟ್ಸ್ ಹಾಕ್ಬೇಕು, ಏನ್ ಹಾರ್ಡ್ ವರ್ಕ್ ಮಾಡ್ಬೇಕು, ಇವಾಗ ಪ್ಲಾನ್ಸ್ ಇದೆ. ಬಟ್ ಇನಿಷಿಯಲ್ ಡೇಸ್ ಅಲ್ಲಿ ನನಗೆ ಗೊತ್ತಿರ್ಲಿಲ್ಲ. ಇಂಡಸ್ಟ್ರಿ ವೆರಿ ನ್ಯೂ ಟು ಮೀ, ನನಗೆ ಏನ್ ಮಾಡ್ಬೇಕೇನು ಗೊತ್ತಿಲ್ಲ. ಸೊ ಸಿನಿಮಾ ಕಾಲ್ ಬಂತು, ಸೀರಿಯಲ್ ನಂಗೆ ನೆಕ್ಸ್ಟ್ ಲೆವೆಲ್ ಅನ್ನೋ ತರನೇ. ಯಾಕಂದ್ರೆ ಇವಾಗ ನೀವು ನೋಡ್ಬೋದು ಸಿನಿಮಾಗೆ ಎಷ್ಟು ಫ್ಯಾನ್ಸ್ ಇದೆ, ಟೆಲಿವಿಷನ್ಗೂ ಅಷ್ಟೇ ಅಷ್ಟು ಪಾಪ್ಯುಲಾರಿಟಿ. ಎಕ್ಸಾಕ್ಟ್ಲಿ ಫಸ್ಟ್ ನಾನು ಅದನ್ನ ಕೇಳಲೇಬೇಕು. ಯಾವಾಗ್ಲೂ ಆ ಪೇರೆಂಟ್ಸ್ಗೆ ಪ್ರೌಡ್ ಆಗುತ್ತೆ. ಲೈಕ್ ನಾವು ಒಂದು ತೆರೆ ಮೇಲೆ ಬಂದಾಗ ನಮ್ಮನ್ನ ಯಾರ್ದು ಸ್ಟಾರ್ಗಳನ್ನ ನೋಡ್ತಿದ್ದಾಗ ಅಪ್ಪ ಅಮ್ಮಂದ ಅವ್ರು ಬೇರೆ ಕಮೆಂಟ್ಗಳು ಇರ್ತದೆ. ನೀವು ಒಂದು ಸಲ ತೆರೆ ಮೇಲೆ ಬರ್ತಾ ಇದ್ದಾಗ ನಿಮ್ ಫಸ್ಟ್ ಟೈಮ್ ನಿಮ್ಮ ಅಪ್ಪ ಅಮ್ಮ ಅಥವಾ ನಿಮ್ಮ ರಿಲೇಟಿವ್ಸ್ ಇರ್ಬೋದು ಅಥವಾ ಫ್ರೆಂಡ್ಸ್ ಇರ್ಬೋದು ನೋಡಿದಾಗ ಏನಂತ ರಿಯಾಕ್ಷನ್ಸ್ ಕೊಟ್ಟಿದ್ದು ನಿಮ್ಮ ಅಪ್ಪ ಅಮ್ಮ ಅಟ್ಲೀಸ್ಟ್? ಅವ್ರಿಗೆ ತುಂಬಾ ಖುಷಿ ಆಯ್ತು. ಫ್ಯಾಕ್ಟ್ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ಸ್ಕ್ರೀನ್ ಅಲ್ಲಿ ನೋಡ್ಬೇಕಾದ್ರೆ ಎಲ್ರು ಇವತ್ತು ನನ್ನ ಮಗಳು ಬರ್ತಿದ್ದಾಳೆ ಅಂತ ಎಲ್ರಿಗೂ ಅವರೇ ವಾಟ್ಸಪ್ ಮೆಸೇಜ್ ಮಾಡಿ ನೋಡಿ 9 ಗಂಟೆಗೆ ಸೀರಿಯಲ್ ಬರುತ್ತೆ ಅಣ್ಣಯ್ಯ ಸೀರಿಯಲ್ ಫಸ್ಟ್ ಸೀರಿಯಲ್ ಮಾಡಿದ್ನ, ಸೊ ನೋಡಿ ಅಂತ ಎಲ್ರಿಗೂ ಅವರೇ ವಾಟ್ಸಪ್ ಹಾಕೋದು. ಅಂಡ್ ಒಂದಷ್ಟು ಜನ ಕುತ್ಕೊಂಡು ನನ್ನ ಇಂಟ್ರಡಕ್ಷನ್ ಫಸ್ಟ್ ನಂದೇ ಇಂಟ್ರಡಕ್ಷನ್ ಆಗಿದೆ ಸೀರಿಯಲ್ ಅಲ್ಲಿ. ಸೊ ಅದನ್ನ ಎಷ್ಟು ಇಡೀ ಹಳ್ಳಿನಲ್ಲಿ ಎಲ್ಲರೂ ಕುತ್ಕೊಂಡು ಟಿವಿ ಮುಂದೆ ಅದನ್ನ ಎಂಜಾಯ್ ಮಾಡಿದ್ರು. ಅದಾಗಿ ಸ್ವಲ್ಪ ದಿನಕ್ಕೆ ನಾವ್ ವೆಂಟ್ ಫಾರ್ ಒಂದು ಟ್ರಿಪ್ ಧರ್ಮಸ್ಥಳ, ಶೃಂಗೇರಿ, ಮೂಕಾಂಬಿಕೆ ಅಂತ ಅನ್ಕೊಂಡಲ್ಲ. ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಾನೇ ಇದೆ. ನಾನು ಅಲ್ಲಿ ಹೋಗ್ಬೇಕಂತ ಹೋದೆ, ಮಾತಾಡ್ಸಿ. ನನ್ಗೊಂದ್ ಸ್ವಲ್ಪ ಕಿಡ್ಡಿಶ್ ತರ, ನಾನು ಈಗ್ಲೂ ಚಿಕ್ಕ ಹುಡುಗಿ ತರನೇ ನನ್ಗೆ ಕೆಲವೊಂದು ಆಸೆಗಳು. ಆನೆ ನೋಡ್ಬೇಕು ಅಂತ ಹೋಗಿದೆ ನಾನು ಅಲ್ಲಿಗೆ. ಅಲ್ಲಿ ಇವ್ರನ್ನ ಬಿಟ್ಟಲ್ಲಿ ಹೋದ್ನಲ್ಲ, ಗುಂಪಲ್ಲಿ ಇದ್ದಾಗ ಯಾರು ಅಷ್ಟು ಅಬ್ಸರ್ವ್ ಮಾಡಿರ್ಲಿಲ್ಲ. ಒಬ್ಳೆ ಅಲ್ಲಿ ಓಡೋದ್ನಲ್ಲ, ಅವಾಗ ಎವ್ರಿಬಡಿ ಸ್ಟಾರ್ಟೆಡ್ ಆಸ್ಕಿಂಗ್ ಗೌರಿ ಅಲ್ವಾ, ಅಲ್ಲಿ ನನ್ನ ಹೆಸರು ಗೌರಿ ಗೌರಿ ಅಂತ ಎಷ್ಟೋ ಜನ ಫೋಟೋಸ್ ತಗೊಳಕ್ ಬಂದು ಅವಾಗ ಎಲ್ಲರೂ ಯಾರು ಏನ್ ಮಾಡ್ತಿದ್ದಾಳು ಇಷ್ಟೋ ತರ ಬರ್ಲಿ ಅಂತ ತಿರುಗಿ ನೋಡಿದಾಗ ಒಂದ್ ಬಂಚ್ ಕ್ರೌಡ್ ತುಂಬಾ ಫೋಟೋಸ್ ತಗೋತಾ ಇದ್ರು. ಏನೋ ಆಗಿದೆ ಅಂತ ಬಂದು ಎಲ್ಲರೂ ಮಾತ್ರ ಫೋಟೋ ತಗೋತಾ ಇದಾರೆ. ಅದು ದೇ ಫೆಲ್ಟ್ ಹ್ಯಾಪಿ. ಓಕೆ, ಅವಾಗ ದೇ ಸ್ಟಾರ್ಟೆಡ್ ಸಪೋರ್ಟಿಂಗ್ ಮೀ. ಓಕೆ, ಇದ್ರಲ್ಲಿ ಬೇರೆ ಏನೋ ಒಂದಿದೆ, ನಮ್ಗೆಲ್ಲ ಸಿಗುತ್ತಾ, ನಮ್ಮ ಹತ್ರ ಬಂದು ಫೋಟೋಸ್ ತಗೋತಾರ ಅನ್ನೋ ತರ. ಸೊ ನೀನ್ ಇನ್ನೂ ಬೆಳಿ, ಇನ್ನೂ ಏನಾದ್ರು ಮಾಡು ಅಂತ ಅಲ್ಲಿಂದ ದೇ ಸ್ಟಾರ್ಟೆಡ್ ಸಪೋರ್ಟ್ ಕೊಟ್ಟು. ನಾವ್ ಒಮ್ಮೆ ಹೇಳ್ತಿರ್ತಾರೆ ಒಂದ್ಸಲ ಡಯಟ್ ಮಾಡ್ತಿರಲ್ಲ, ಅಲ್ಲಿ ನಾನು ತುಂಬಾ ಫುಡ್. ನೀವು ಡಯಟ್ ಮಾಡ್ತೀರಾ? ನಾನ್ ಬಾಡಿ ಟೈಪ್ ಏನಂದ್ರೆ ನಾನು ಸ್ವಲ್ಪ ತಿಂದು ದಪ್ಪ ಆಗ್ಬಿಡ್ತೀನಿ. ನನ್ಗೆ ಅದೊಂದು ಪ್ರಾಬ್ಲಮ್. ಐ ಹ್ಯಾವ್ ಟು ಕಂಟ್ರೋಲ್ ಫುಡ್. ನಾನು ಕಂಟ್ರೋಲ್ ಮಾಡಕ್ ಆಗಲ್ಲ. ನಾನ್ ಚೆನ್ನಾಗಿ ತಿನ್ಬಿಡ್ತೀನಿ. ಅದು ಒಂದ್ಸಲ ಸ್ವೀಟ್ ಬಾಕ್ಸ್ ಅರ್ಧ kg ಇಟ್ಕೊಂಡು 2-3 ಹೆಂಗ್ ತಿಂತೀನಿ ಅಂದ್ರೆ ಗೊತ್ತಾಗಲ್ಲ. ಕಿತ್ಕೊಂತ ತಿನ್ಬೇಡ, ತುಂಬಾ ಡೆಸರ್ಟ್ಸ್ ಇಷ್ಟ. ಊಟ ಆದ್ಮೇಲೆ ಸ್ವೀಟ್ ಬೇಕೇ ಬೇಕು ಅನ್ನೋ ಕ್ಯಾಟಗರಿ. ಸೊ ಮನೇಲೆಲ್ಲ ತಿನ್ಬೇಡ, ಸ್ವೀಟ್ ತಿಂದ್ರೆ ನನ್ಗೆ ಮತ್ತೆ ಚೀಕ್ಸ್ ದಪ್ಪ ಆಯ್ತು, ಮುಖ ದಪ್ಪ ಕಾಣುತ್ತೆ ಅಂತ್ಯಾ. ನಾನೇ ಹೀರೋಯಿನ್ ಆಗಿದ್ರೆ ಮೇಂಟೈನ್ ಮಾಡ್ತಿದ್ನಪ್ಪ, ನೀನೇನೋ ಮೇಂಟೈನ್ ಮಾಡಲ್ಲ. ನಮ್ಮ ಮನೇಲಿ ನನ್ ತಮ್ಮನೂ ಅಷ್ಟೇ, ತುಪ್ಪ ಹಾಕು ಅಂತಂದ್ರೆ ನನ್ಗ ಅವನೇ ನನಗ್ ಬ್ರೋ ಅಂತ, ಬ್ರೋ ತುಪ್ಪ ತಿನ್ಬೇಡ ದಪ್ಪ ಆಗ್ತೀಯಾ, ಮೇಂಟೈನ್ ಮಾಡು. ಸೊ ಈ ತರ ಮನೇಲೆಲ್ಲಾರು ಸಪೋರ್ಟ್ ಮಾಡ್ತಾರೆ. ಗ್ರೇಟ್. ಎಷ್ಟೋ ಜನ ಸುಮ್ನೆ ಮಲಗಿದೀನಿ ಮನೇಲಿ ಅಂತಂದ್ರೆ, ಯಾಕೆ ಮಲಗಿದ್ಯಾ, ಹೋಗ್ ಜಿಮ್ಗೆ ಹೋಗು, ಡ್ಯಾನ್ಸ್ ಕಲ್ತ್ಕೋ, ಏನಾದ್ರು ಇವಾಗ ಸ್ವಿಮ್ಮಿಂಗ್ ಪೂಲ್ ಇದೆ ಇಲ್ಲಿ, ಅಲ್ಲೇ ಸ್ವಿಮ್ಮಿಂಗ್ ಹೇಳ್ಕೊಡ್ತಾರೆ. ಗೇಟ್ ಹತ್ರದೇ ಸ್ವಿಮ್ಮಿಂಗ್ ಕ್ಲಾಸಸ್ ಇದೆ, ಟೇಕ್ ಅ ಟ್ರೈನಿಂಗ್, ಗೋ. ಏನಾದ್ರು ಒಂದು ಫ್ರೀ ಟೈಮ್ ಯುಟಿಲೈಸ್ ಮಾಡ್ಕೋ, ಟೈಮ್ ವೇಸ್ಟ್ ಮಾಡ್ಬೇಡ. ಸೊ ನಾನು ಟ್ರೈ ಎಲ್ಲ ಏನೇನ್ ಮಾಡಕ್ ಸಾಧ್ಯ ಇದೆ ಒಂದು ಯೂನಿಕ್ ಆಗಿರಕ್ಕೆ. ಸಿನಿಮಾ ಬಿಟ್ಟು ಏನೇನು ಹಾಬೀಸ್ ನಿಮ್ಗೆ? ಆಕ್ಚುಲಿ ಹಾಬೀಸ್ ಅಂತ ಇಲ್ಲ, ಈಗ ಸಿನಿಮಾಗೆ ಏನ್ ಬೇಕು ಅದನ್ನ ಕಲಿತಾ ಇದ್ದೀನಿ. ಜಿಮ್ನಾಸ್ಟಿಕ್ಸ್, ನನಗೆ ಗೊತ್ತಿರಲ್ಲ ಪಾತ್ರಗಳು ಹೆಂಗಿರುತ್ತೆ ಅಂತ. ಜಿಮ್ನಾಸ್ಟಿಕ್ಸ್, ಡಾನ್ಸ್, ಹಾರ್ಸ್ ರೈಡಿಂಗ್, ಬಾಡಿ ಮೇಂಟೆನೆನ್ಸ್, ದಿಸ್ ಇಸ್ ಆಲ್ ಐ ಆಮ್ ಡೂಯಿಂಗ್. ಅಷ್ಟೊಂದೇ ಟೈಮ್ ಹೋಗಿ. ಅಷ್ಟೊಳ್ಳೆ. ಅಂದ್ರೆ ಈಗ ಯಾವ್ದು ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಏನೇನ್ ಮಾಡ್ತಾ ಇದೀರಾ, ಏನೇನ್ ಪ್ಲಾನಿಂಗ್ಸ್ ಇದೆ? ಇವಾಗ ತೂಫಾನ್ ಅಂತ ತುಂಬಾ ಚೆನ್ನಾಗಿದೆ, ನೀವು ನೋಡ್ಬೋದು ಯೂಟ್ಯೂಬ್ ಅಲ್ಲಿ. ಗೇಮ್ಸ್ ಲಾಂಚ್ ಆಯ್ತು ರೀಸೆಂಟ್. ಹೌದು, ತೂಫಾನ್. ತೂಫಾನ್ ಅದೊಂಥರ KGF ಜಾನರ್ ಅಲ್ಲೇ ಮಾಡ್ತಾ ಇದಾರೆ. ಅದಾದ್ಮೇಲೆ ಬ್ಯಾಂಗ್ಳೂರಿಂದ ಅಂತ, ಅದರಲ್ಲಿ ನಾನು ರಿಪೋರ್ಟರ್. ತೂಫಾನ್ ಅಲ್ಲಿ 3 shades. ಅಂಡ್ ಇನ್ನೊಂದು ದ ವೈರಸ್ ಅಂತ ಪ್ರಿಯಾಂಕ ಉಪೇಂದ್ರ ಅವರೊಟ್ಟಿಗೆ, ಅದರಲ್ಲಿ ಡಾಕ್ಟರ್. ಸಹಾರ ಅಂತ ಅದ್ರ ನಾರ್ಮಲ್ ಲವ್ ಮಾಡುವಂತ ಹುಡುಗಿ.
ಅಂದ್ರೆ ಕಾಲೇಜ್ ಗೋಯಿಂಗ್ ವೆಲ್ ಆ ತರ. ಸೊ 4 ಡಿಫ್ರೆಂಟ್ ಟೈಪ್ಸ್ 2 ವರ್ಷದಲ್ಲಿ ಕಂಟಿನ್ಯೂಸ್ ಆಗಿ ಇದೆಲ್ಲ ಶೂಟ್ ಆಯ್ತು. ಓಕೆ. ಸೊ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ನಾನು ಜಸ್ಟ್ ಕಾನ್ಸಂಟ್ರೇಟ್. ಯಾವ ತರದ್ದು ಸಿನಿಮಾಗಳು ಮಾಡಕ್ ಇಷ್ಟ ನಿಮಗೆ? ಎಲ್ಲಾ ತರ ಸಿನಿಮಾಗಳು ಮಾಡ್ಬೇಕು, ನಂಗೆ ಸೀಮಿತ ಆಗಕ್ ಇಷ್ಟ ಇಲ್ಲ. ಸಮ್ಟೈಮ್ಸ್ ಹೀರೋಯಿನ್ ಓರಿಯೆಂಟೆಡ್ ಇತ್ತು ಅಂತಂದ್ರೂ ಸ್ಕ್ರಿಪ್ಟ್ ಚೆನ್ನಾಗಿದೆ ಐ ಟೇಕ್ ಇಟ್. ಓಕೆ. ಈಗ ಧೈರ್ಯಂ ಸರ್ವತ್ರ ಸಾಧನೆ ಅಂತ ರಿಲೀಸ್ ಆಯ್ತು. ಹೌದು, ಒಳ್ಳೆ ಒಂದು ಕಂಟೆಂಟ್ ಇದೆ ಅಂತ ನೋಡಿದ್ರೆ ಹೌದು ಹೌದು ನೋಡಿ. ಅದ್ರಲ್ಲಿ ನೋಡಿದ್ರಲ್ಲ ನೀವು, ಹೀರೋಗೆ ಹೀರೋಯಿನ್ನೇ ಬಂದೂಕ್ ಹೇಳ್ಕೊಡ್ತಾರೆ. ಹೌದು. ನಮ್ ಡೈರೆಕ್ಟರ್ ವಾಸ್ ಲೈಕ್ ಕಾಂಪ್ರಮೈಸ್ ಆಗಿಲ್ಲ, ನೀನ್ ಅದನ್ನ ಬಂದೂಕ್ ಶೂಟ್ ಮಾಡಲ್ಲ ಅಂದ್ರೆ ನಾನು ಇನ್ನೊಂದು ಹೀರೋಯಿನ್ ಆಗ್ತೀನಿ. ನಾನು ಇಲ್ಲ ಸರ್, ನಾ ಆರ್ಟಿಸ್ಟ್ ಆಗ್ಬೇಕಂತ ಬಂದಿದ್ದೀನಿ ಅಂತ ಅಂದ್ಮೇಲೆ ನಾನು ಕಲಿತೀನಿ ಅಂತ ಹೇಳಿ ಬಂದೂಕ್ ಅಂದ್ರೆ ಎದ್ರಕೋತಿದ್ದಳು, ಬಂದೂಕ್ ಶೂಟ್ ಮಾಡಿದೆ, ಅದ್ರಲ್ಲಿ ಕಲ್ತೆ, ಬುಲೆಟ್ ಓಡಿಸ್ದೆ. ಸೊ ಈ ತರ ಒಂದು ಚಾಲೆಂಜಿಂಗ್ ಏನೇ ಇದ್ರು ಐ ಟೇಕ್ ಇಟ್. ಸಮ್ಟೈಮ್ಸ್ ಸ್ಕ್ರಿಪ್ಟ್ ಚೆನ್ನಾಗಿತ್ತು ಅಂತಂದ್ರೆ ಅದು ಸಣ್ಣ ಸಿನಿಮಾ ಆಗ್ಲಿ ದೊಡ್ಡ ಸಿನಿಮಾ ಆಗ್ಲಿ ನನ್ನ ಪಾತ್ರಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ, ಅದಕ್ಕೆ ನಾನು ಎಷ್ಟು, ಯಾಕಂದ್ರೆ ಸ್ಟಾರ್ಸ್ ಆಗಿರೋರೆಲ್ಲರೂ ಹೊಸಬ್ರಿಂದಾನೆ. ಓಕೆ, ಇವಾಗ ನಂಗೆ ಸ್ಟಾರ್ಸ್ ಗಳ ಜೊತೆ ಕೆಲಸ ಮಾಡ್ಬೇಕನ್ನೋ ಆಸೆ ಇದೆ, ಸ್ಟಾರ್ ಡೈರೆಕ್ಟರ್ ಜೊತೆ ಕೆಲಸ ಮಾಡ್ಬೇಕನ್ನೋ ಆಸೆ ಇದೆ, ಡೆಫಿನೆಟ್ಲಿ ಅದು ಮಾಡೇ ಮಾಡ್ತೀನಿ. ಬಟ್ ಈಗ ಆ ಸ್ಟಾರ್ಸ್ ಗಳಾಗಿರೋದು ಹೊಸಬ್ರಿಂದಾನೆ ತಾನೆ. ಸೊ ಸಮ್ಟೈಮ್ಸ್ ಒಂದು ಹೊಸಬ್ರು ಒಂದು ಸ್ಕ್ರಿಪ್ಟ್ ನ ತಗೊಂಡ್ಬಂದು ಅದು ತುಂಬಾ ಚೆನ್ನಾಗಿದೆ ಅಂತ ಅಂದಾಗ ಅವ್ರ ಪ್ರಮೋಷನ್ಸ್ ಚೆನ್ನಾಗಿ ಮಾಡ್ಬೇಕು ಡೆಫಿನೆಟ್ಲಿ. ಸೊ ಅವಾಗ ನಾನು ಒಪ್ಕೊಂತೀನಿ, ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ, ಅದರಿಂದ ಏನೋ ಒಂದು ಇಂಟ್ರೆಸ್ಟಿಂಗ್ ಇದೆ, ಅದು ಹಿಟ್ ಆಗುತ್ತೆ ಅನ್ನೋ ತರ ಅನ್ಸ್ತು ಅಂದ್ರೆ ಐ ಡೂ ಇಟ್, ಐ ಟೇಕ್ ಇಟ್. ಈ ರಿಯಾಲಿಟಿ ಶೋಸ್ ಆ ತರದ್ದು ಏನಾದ್ರು ನೀವು ಪಾರ್ಟಿಸಿಪೇಟ್ ಮಾಡಿದ್ದು, ಆಫರ್ ಏನಾದ್ರು ಬಂದಿದೆ ಆ ತರದ್ದು? ರಿಯಾಲಿಟಿ ಶೋಸ್ ಬಂತು ಲಾಸ್ಟ್ ಟೈಮ್, ಭರ್ಜರಿ ಬ್ಯಾಚುಲರ್ಸ್. ಹೌದು. ರೆಮ್ಯುನರೇಷನ್ ಎಲ್ಲ ಚೆನ್ನಾಗೇ ಇರುತ್ತೆ, ಒಂದ್ ಕಡೆ ತಗೊಳ್ಳೋಣ ಅನ್ಸುತ್ತೆ, ಇನ್ನೊಂದ್ ಕಡೆ ಕೆರಿಯರ್. ಹಂಗಂದ್ರೆ ರಿಯಾಲಿಟಿ ಶೋಸ್ ನೆಕ್ಸ್ಟ್ ಲೆವೆಲ್ ಪಾಪ್ಯುಲಾರಿಟಿ. ನೀವು ಅಲ್ಲಿ ಹೋದ್ರಿಂದ ಸ್ಟಾರ್ಸ್ ಆಚೆ ಬರೋ ಅಷ್ಟೊತ್ತಿಗೆ. ಬಟ್ ಸ್ಟಿಲ್ ಅದು ನಮ್ದೊಂದು ಪಾತ್ಗಳು ಹೇಳಿದ್ನಲ್ವಾ, ಈಗ ನಾನು ಈಗ ಮೈಸೂರಿಗೆ ಹೋಗ್ಬೇಕಂದ್ರೆ ಡಿಫ್ರೆಂಟ್ ಪಾತ್ಸ್ಗಳಿದೆ, ನಾವ್ ಯಾವ್ದು ಚೂಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸೊ ನನ್ನ ಗುರಿ ಸ್ಟಾರ್ ಆಗ್ಬೇಕು, ಅನುಷಾ ರೈ ಎಸ್ಟಾಬ್ಲಿಷ್ ಆಗ್ಬೇಕು. ಸೊ ಈ ತರದ್ದು ಪ್ರಯತ್ನದಲ್ಲಿ ಇದ್ದಾಗ ನನಗೇನ್ ಬೇಕೋ ಅದನ್ನ ನಾನು ಜಸ್ಟ್ ಚೂಸ್ ಮಾಡ್ತಿದ್ದೀನಿ. ಫೈನಲಿ ನಿಮ್ಮ ಜರ್ನಿ ಇವತ್ತು ಇಲ್ಲಿವರೆಗೂ ಬಂದು ನಿಂತಿದೆ, ಒಳ್ಳೆ ಸಪೋರ್ಟ್ ಇದೆ ಫ್ಯಾಮಿಲಿ ಕಡೆಯಿಂದ, ಒಂದು ಒಳ್ಳೆ ಪ್ರಾಜೆಕ್ಟ್ಗಳು ಮಾಡ್ತಾ ಇದ್ದೀರಾ. ಹೀಗೆ ಮುಂದೆ ನಿಮಗೆ ಈ ತರದೊಂದು ಆ ತರದೊಂದು ಕ್ಯಾರೆಕ್ಟರ್ ಮಾಡಬೇಕು ಅಥವಾ ಇವ್ರ ಜೊತೆ ಆಕ್ಟ್ ಮಾಡಲೇಬೇಕು ಅಂತ ಇದ್ರೆ ಏನ್ ಡ್ರೀಮ್ ಇದೆ, ಡ್ರೀಮ್ ರೋಲ್ ಅಂತ ಆಸ್ ಎ ಹೀರೋಯಿನ್ ಆಗಿ ನಿಮ್ಗೆ? ನನಗೆ ನಯನತಾರಾ, ಅನುಷ್ಕಾ ಶೆಟ್ಟಿ, ಸಮಂತಾ ಇವ್ರುಗಳು ಚೂಸ್ ಮಾಡಿದ ಸ್ಕ್ರಿಪ್ಟ್ಸ್ಗಳು ಬಹಳ ಇಷ್ಟ. ಸಿ ಅವ್ರು ನಮ್ಮ ಕನ್ನಡದವ್ರು ಆಗದೆ ಇರ್ಬೋದು, ಅಲ್ಟಿಮೇಟ್ಲಿ ಅವ್ರ ಇಂಡಿಯನ್ ಲ್ಯಾಂಗ್ವೇಜಸ್, ಆಲ್ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಸ್ಟಾರ್ಸ್ ಅವರು. ಆಮೇಲೆ ಇವನ್ ಆಲಿಯಾ ಭಟ್, ದೀಪಿಕಾ ಪಡುಕೋಣ್ ಇವ್ರುಗಳು ನೋಡಿದಾಗ ನಂಗೆ ತುಂಬಾ ಇನ್ಸ್ಪೈರ್ ಆಗುತ್ತೆ. ಅಂಡ್ ಇವನ್ ಸಿ ಆಲಿಯಾ ಭಟ್ ಅವ್ರ ಮದ್ವೆ ಆಗಿ ಮಗು ಇಷ್ಟ ಆಗ್ತಾರೆ. ಅವ್ರು ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್. ಯಾಕಂದ್ರೆ ತುಂಬಾ ಇಂಟರ್ವ್ಯೂನಲ್ಲೂ ಆಲಿಯಾ ಭಟ್ ಯೂಸ್ ಮಾಡಿದ್ದೀರಾ. ಶಿ ಇಸ್ ವೆರಿ ಕ್ಯೂಟ್ ಅಂಡ್ ಆ ಬಾಡಿ ಮೇಂಟೆನೆನ್ಸ್ ನೋಡಿ, ಮಗು ಆದ್ರೂ ಎಲ್ಲ ಯಾರು ಗೊತ್ತಾಗುತ್ತೆ ಅವ್ರ ಮದ್ವೆ ಆದ್ಮೇಲೆ ಹಂಗೆ ಮೇಂಟೈನ್ ಮಾಡೋದು, ಈಗಲೇ ಮೇಂಟೈನ್ ಮಾಡಕ್. ಯಾವ ತರ ಇರ್ಬೇಕು ಹುಡುಗ ಅಂದ್ರೆ ಅಟ್ಲೀಸ್ಟ್? ದರ್ಶನ್ ಸರ್. ಅಬ್ಬಾ, ಅಂದ್ರೆ ನಾವು ಅಪ್ಲಿಕೇಶನ್ ಆಗೋಕ್ಕಾಗಲ್ಲ ಅಂತ ಹೇಳೋದು. ಕಟ್ ಔಟ್, ಹೈಟ್, ಆಮೇಲೆ ದಟ್ ನೇಚರ್, ಐ ಲವ್ ಹಿಸ್ ನೇಚರ್ ಆಲ್ವೇಸ್. ಹೈಟ್ ಅಷ್ಟೇ ಬೇಕು ನಿಮ್ಗೆ? ಹೈಟ್ ಈ ತರ ಒಂದು ಪರ್ಸನಾಲಿಟಿ? ಐ ಲೈಕ್ ದಟ್ ಕೈಂಡ್ ಆಫ್ ಪರ್ಸನಾಲಿಟಿ. ಅಂದ್ರೆ ಆತರ ಗತ್ತಾಗಿರುವಂತವ್ರು ಇಷ್ಟ. ಆಮೇಲೆ ಇನ್ನೇನ್ ಕ್ಯಾರೆಕ್ಟರ್ಸ್ ಇರ್ಬೇಕು? ಅಂಡ್ ನಾನು ತುಂಬಾ ಪ್ರೀತಿ ನೋಡ್ತಾ ಇರ್ತಾರೆ ಹುಡುಗರು, ನಾನು ತುಂಬಾ ಪ್ರೀತಿ ಮಾಡ್ಬೇಕು. ನಾನು ವೆರಿ ಪ್ಯಾಂಪರ್ಡ್ ಗರ್ಲ್, ನನ್ಗೆ ಜಾಸ್ತಿ ಕೇರ್ ಮಾಡ್ಬೇಕು, ಜಾಸ್ತಿ ಮಾತಾಡ್ಬೇಕು. ಯಾರೇ ತಪ್ಪು ಮಾಡಿದ್ರು ನಿಮ್ಮ ಹತ್ರ ಅವರೇ ಸಾರಿ ಕೇಳ್ಬೇಕು, ನೀವ್ ಸಾರಿ ಕೇಳಲ್ಲ ಆ ತರ? ಹಂಗೇನಿಲ್ಲ, ಅಷ್ಟೊಂದೆಲ್ಲ ಕಿಡ್ಡಿಶ್ ತರ ಆಡಲ್ಲ. ಸಮಟೈಮ್ಸ್ ಅಲ್ಲ, ಹುಡುಗಿರು ಯಾವಾಗ್ಲೂ ಅದನ್ನ ಎಕ್ಸ್ಪೆಕ್ಟ್ ಅಲ್ಲ, ಅದು ಹಂಗೆ ನಾನ್ ತಪ್ಪು ಮಾಡಿದ್ರು ವಾದ ಮಾಡೋಣ, ನಾನೇ ವಾದ ಮಾಡ್ತೀನಿ ನೀನೇ ತಪ್ಪು ಮಾಡಿರೋದು ಅಂತ. ಬಟ್ ಸಮಟೈಮ್ಸ್ ಈಗ ಏನ್ ಗೊತ್ತಾ, ಅವ್ನೇನೋ ಮಾಡ್ತಿದ್ದಾನೆ ಅಂತಂದ್ರೆ ನನಗೆ ಹೇಳ್ಬಿಟ್ಟು ಮಾಡ್ಬಿಡ್ಬೇಕು. ಈಗ ಯಾರೋ ಒಂದ್ ಸರ್ಕಲ್ ಅಲ್ಲಿ ಅಥವಾ ನನಗೇನೆ ಏನೋ ಒಂದು ಈಗ ಹೇಳಿರಲ್ಲ, ನನಗೆಲ್ಲೋ ಒಂದ್ ಗೊತ್ತಾಗುತ್ತೆ, ಆ ತರದೆಲ್ಲ ನನಗೆ ತಡ್ಕೊಳಕ್ ಆಗಲ್ಲ. ನಂಗೆ ತುಂಬಾ ಅಳು ಬರುತ್ತೆ, ತುಂಬಾ ನೋವಾಗುತ್ತೆ. ಯಾವ್ದೋ ಒಂದ್ ನಾನು ತುಂಬಾ ಪೊಸೆಸಿವ್, ಅದೆಲ್ಲ ಆಗಲ್ಲ. ಆಮೇಲೆ ನಾನು ನನ್ನನ್ನ ಹೆಂಗಿರ್ತೀನಿ ಹಂಗೆ ಇಷ್ಟಪಡ್ಬೇಕು. ಅನುಷಾ ಇವಾಗ ನನ್ನನ್ನು ಏನ್ ನೋಡ್ತಿರ್ತಾರೆ ಆ ತರ ಇಷ್ಟಪಡ್ಬೇಕು. ನೀನ್ ಹಂಗ್ ಚೇಂಜ್ ಆಗು, ಹಿಂಗ್ ಚೇಂಜ್ ಆಗು ಅಂತ ನನಗ್ ಗೊತ್ತು. ನನ್ನ ಲೈಫಲ್ಲಿ ಏನ್ ಮಾಡಿದ್ರೆ ಅಕ್ಸೆಪ್ಟ್ ಮಾಡಬೇಕು, ನಿನ್ನ ಚೇಂಜ್ ಮಾಡೋ ತರ. ಕೆಲವೊಮ್ಮೆ ಮಾಡ್ಕೊಳ್ಳೋಣ, ತೀರಾ ಏನೋ ತಪ್ಪು ಮಾಡ್ದಾಗ ಬುದ್ಧಿವಾದ ಹೇಳಕ್ ಒಬ್ರು ಇರ್ಬೇಕು, ತಪ್ಪು ಮಾಡ್ದಾಗ ಸರಿ ಮಾಡ್ಕೊಳ್ಳೋಣ. ಅದು ಬಿಟ್ಬಿಟ್ಟು ಎಂಟೈರ್ ನನ್ನ ಕ್ಯಾರೆಕ್ಟರ್ನ ಚೇಂಜ್ ಮಾಡ್ಬಿಟ್ರೆ ಅಂದ್ರೆ ಈಸ್ ನಾಟ್ ಫಾರ್ ಮೀ. ಸೊ ಆ ತರ ಹುಡುಗ ನನಗ್ ಬೇಡ. ನನ್ನನ್ನ ಅರ್ಥ ಮಾಡ್ಕೊಂಡು ನನ್ನನ್ನ ನಾನಾಗಿ ಪ್ರೀತಿಸುವಂತ ಹುಡುಗ, ಕೇರ್ ಮಾಡುವಂತ ಹುಡುಗ. ಅಂದ್ರೆ ನನ್ನನ್ನ ನಮ್ಮ ಮಮ್ಮಿ ಡ್ಯಾಡಿ ನನ್ನನ್ನ ಹೆಂಗ್ ನೋಡ್ಕೊಳ್ತಾರೆ ಆ ತರ ನೋಡ್ಕೊಳ್ಳುವಂತ ಹುಡುಗ. ಆಮೇಲೆ
ಅಷ್ಟೇ ಅಷ್ಟು ಕ್ಯಾರೆಕ್ಟರ್ ಇದ್ರೆ ಓಕೆ. ಕನ್ನಡದ ಹುಡುಗನ ಮದುವೆ ಆಗ್ತೀರಾ ಅಥವಾ ಏನು? ಕನ್ನಡನೇ. ಕನ್ನಡ ಬೇರೆ ಭಾಷೆ ನನಗ್ ಬರಲ್ಲ. ಕನ್ನಡದ ಅಲ್ಲ, ಯೂಶಲಿ ಏನಾಗ್ಬಿಡುತ್ತೆ ಆ ತರ, ಈಗ ಬೇರೆ ಭಾಷೆ ಮದುವೆ ಆಗಿ ಅವ್ರದ್ದೇನೋ ಒಂದೊಂದು ಆ ಮ್ಯಾಚ್ ಆಗೋ ವರ್ಷಗಳೇ ಒಂದಷ್ಟು ವರ್ಷ ಕಳೆದೋಗ್ಬಿಡುತ್ತೆ. ಅಷ್ಟೊಳಗೆ ಲೈಫ್ ಏನೇ ಹತ್ರಕ್ಕೆ ಬಂದಿರುತ್ತೆ ಅನ್ನೋ ಸರ್ ಅಲ್ಲ. ಬೇಡಪ್ಪ, ಕನ್ನಡ ಹುಡುಗಿಗೆ ಕನ್ನಡ ಹುಡುಗನೇ. ಮನೇಲಿ ಏನ್ ಹೇಳ್ತಾರೆ, ಸಿನಿಮಾ ಮಾಡು ಅಂತಾರೆ, ಅದು ಮದುವೆ ಆಗ್ಬಿಡು ಅಂತ ಹೇಳ್ತಾರೆ. ಅವರು ಈಗ ಕೆರಿಯರ್ ಅಂತ ಬಂದಾಗ ನನ್ಗಿನ್ನು ಬೇರೆ ಏನೋ ಹಸಿವಿದೆ, ನನಗಿನ್ನು ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ ಇಂಡಸ್ಟ್ರಿನಲ್ಲಿ. ಐ ವಾಂಟ್ ಟು ಅಚೀವ್ ದಟ್. ಅಚೀವ್ ಮೋರ್. ಬಟ್ ಮನೇಲಿ ಏನಂದ್ರೆ ಮದುವೆ ಮಾಡ್ಕೊಂಡು ನಿನ್ಗೆ ಸಪೋರ್ಟಿವ್ ಹಸ್ಬೆಂಡ್ ಸಿಕ್ಕರೆ ಯು ಕ್ಯಾನ್ ಡೂ ಅಲ್ಲ. ಎಕ್ಸಾಂಪಲ್ ಆದಿತ್ಯ ಪ್ರಭುದೇವ್, ಅವರು ಮದುವೆ ಒಳ್ಳೆ ಲೈಕ್ ಪ್ರೊಫೆಷನಲ್ ಲೈಫ್ ಅಲ್ಲೂ ಸೂಪರ್ ಆಗಿರೋ, ಈಗ ಪರ್ಸನಲ್ ಲೈಫ್ ಅಲ್ಲೂ ತುಂಬಾ ಚೆನ್ನಾಗಿ ಶಿ ಇಸ್ ಡೂಯಿಂಗ್ ಇಟ್. ಈಗ ರಾಜಾರಾಣಿ ಶೋ ಮಾಡಿ ಹಾರ್ಡ್ ವರ್ಕರ್, ಯೂಟ್ಯೂಬರ್. ಸೊ ಆತರ ಇರುತ್ತಲ್ಲ, ಆತರ ಸಪೋರ್ಟಿವ್ ಹಸ್ಬೆಂಡ್ ಸಿಕ್ಕರೆ ನೀನ್ ಆರಾಮಾಗಿ ಮದುವೆ ಆದ್ಮೇಲೆ ಕಂಟಿನ್ಯೂ ಮಾಡ್ಬೋದು. ಯಾಕಂದ್ರೆ ಹೆಣ್ಮಕ್ಳಿಗೆ ಪರ್ಸನಲ್ ಲೈಫ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದ್ ಹಸ್ಬೆಂಡ್ ಇರ್ಬೇಕು, ಒಂದ್ ಮಗು, ನಿಂದೆ ಆದ ಒಂದ್ ಮಗು ಇರ್ಬೇಕು. ಅಂಡ್ ನಾವ್ ಎಷ್ಟು ದಿನ ನಿನ್ನ ನೋಡ್ಕೊಳಕ್ಕಾಗತ್ತೆ? ನಿನ್ಗೊಂದು 40 years ಆಯ್ತು ಅಂದಾಗ ನಿನ್ಗೊಂದು ಬೇಕು, ಶೋಲ್ಡರ್ ಸಪೋರ್ಟ್ ಬೇಕು ನಿನಗೆ. ಸೊ ಯು ವಾಂಟ್ ದಟ್. ಸೊ ಏಜ್ ಆಗ್ತಾ ಆಮೇಲೆ ನಿನಗೂ ಏಜ್ ಆಗ್ತಿರುತ್ತೆ, ಆಮೇಲೆ ಏಜ್ ಆಗಿರೋ ಹುಡುಗ ಸಿಗ್ತಾನೆ ಅವಾಗ. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್ ಅಂತಾರೆ. ಬಟ್ ನನಗೀಗ ಮುಂಚೆ ಇರ್ಲಿಲ್ಲ ಅಷ್ಟೊಂದು ಕನ್ಸುಗಳು. ಇವಾಗ ಮಲ್ಗುದ್ರು ಸಿನಿಮಾ, ಎದ್ರು ಸಿನಿಮಾ, ಕೂತ್ರು ಸಿನಿಮಾ ಮಾಡಬೇಕು. ಸೊ ಅಚೀವ್ ಮಾಡಿದ್ಮೇಲೆ ಆತರ ಸಪೋರ್ಟಿವ್ ಹಸ್ಬೆಂಡ್ ಇನ್ ಬಿಟ್ವೀನ್ ನನಗೆ ಸಿಕ್ಕರೆ ಡೆಫಿನೆಟ್ಲಿ ಎಸ್. ನೋಡಿ, ಯಾರಾದ್ರೂ ಅಪ್ಲಿಕೇಶನ್ ಹಾಕೊಂಡಿರೋ ದಯವಿಟ್ಟು ಹಾಕಿ. ಕೆಳಕಂಡ ಟರ್ಮ್ಸ್ ಅಂಡ್ ಕಂಡೀಷನ್ ಮಧ್ಯೆ ಮಾತ್ರ. ದಬ್ಬಾಳಿಕೆ ಮಾಡಬಾರ್ದು, ಮ್ಯಾನ್ ಹ್ಯಾಂಡಲ್ ಮಾಡಬಾರ್ದು, ಹೊಡಿಬಾರ್ದು. ಆಮೇಲೆ ಮೇಲ್ ಈಗೋ ಇರಬಾರ್ದು. ನಾನ್ ಹುಡುಗ, ನೀನ್ ಈಗ ಎಕ್ಸಾಂಪಲ್ ಮೇಲೆ ಈಗ ಅಂದ್ರೆ ಹುಡುಗಿರ್ಗಿರುತ್ತಪ್ಪ, ಹುಡುಗಿರ್ಗಿರ್ಲಿ, ಅದು ಹುಡುಗರ್ಗ ಹೆಣ್ಮಕ್ಳೆ ಅವ್ರಿಗೆ ಏನೇ ಆಟಿಟ್ಯೂಡ್ ಮಾಡಿ, ಏನೇ ಕೂಗಾಡ್ ಕಿರ್ಚಾಡಿದ್ರು ಒಂದ್ ಮುದ್ದು ಮಾಡಿದ್ರೆ ತುಂಬಾ ಚೆನ್ನಾಗಿ ಅಡಿಗೆ ಬರುತ್ತೆ. ಇದು ಬರುತ್ತೆ. ಓಕೆನಾ? ಇದೊಂದು ತುಂಬಾ ಚೆನ್ನಾಗಿ ಹುಡುಗರು ಮಾತಾಡ್ಸ್ಬಿಟ್ರೆ ಅವ್ರು ಕರ್ಗೋಗ್ಬಿಡ್ತಾರೆ. ಗರ್ಲ್ಸ್ ಆರ್ ಲೈಕ್ ಐಸ್ ಕ್ರೀಮ್ಸ್, ಸ್ಮೆಲ್ಟ್ ಆಗ್ಬಿಡ್ತಾರೆ. ಅವ್ರಿಗೆ ಅಷ್ಟೊಂದು ಕೋಪ ಮಾಡ್ಕೋತಾರೆ. ನಾನು ಮಾಡ್ಕೊಂತೀನಿ, ನಂಗೂ ನೆಕ್ಸ್ಟ್ ಲೆವೆಲ್ ಕೋಪ ಬರುತ್ತೆ. ಬಟ್ ಸಮಾಧಾನ ಮಾಡಿದ ತಕ್ಷಣ ಒಂದ್ ಅರ್ಧ ಗಂಟೆ ಕೋಪ 5 ನಿಮಿಷಕ್ಕೆ ಹೊರಟೋಗುತ್ತೆ. ಸೊ ಆತರ ಕ್ಯಾಟಗರೀಸ್ ಇರ್ತಾರೆ ಹೆಣ್ಮಕ್ಳು. ಸೊ ನೀವ್ ಹೆಂಗ್ ನೋಡ್ಕೊಳ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗಿ. ತುಂಬಾ ಪ್ಯಾಂಪರ್ಡ್ ಆಗಿ, ತುಂಬಾ ಕೇರ್ ಆಗಿ ಅಷ್ಟ್ ಮಾಡಿದ್ರೆ ಯಾರೇ ಆಗ್ಲಿ ಹೆಣ್ಮಕ್ಳು ಎಷ್ಟೇ ಅನ್ಬೋದು, ಅವ್ರು ಸ್ಟ್ರಾಂಗ್ ಅಪ್ಪ, ಅವಳಿಗೆ ಆಟಿಟ್ಯೂಡ್ ಅಪ್ಪ, ಅವಳನ್ನ ನಿಭಾಯಿಸಕ್ ಆಗಲ್ಲ, ಅವಳು ಒಂಥರ ಇರಿಟೇಷನ್. ಒಂಚೂರು ಪ್ರೀತಿಯಿಂದ ಒಂದ್ ಕಾಳಜಿ ತೋರಿಸಿದ್ರೆ ಯಾವ್ದೇ ಹೆಣ್ಮಕ್ಳು ಪ್ರಪಂಚದಲ್ಲಿ ಕರ್ಗೋಗ್ತಾರೆ. ಓಕೆ, ಏನೋ ಒಂದು ಹೇಳಿದ್ರು, ಅದನ್ನ ನಾವು ಅಪ್ಲಿಕೇಬಲ್ ಮಾಡ್ಕೋಣ, ನಮ್ಮ ಹಿಂದೆ ಇರೋರು ಮಾಡ್ಕೊಂತಲ್ಲ ಮಗ. ಡೆಫಿನೆಟ್ಲಿ. ಯಾಕಂದ್ರೆ ಆ ಒಂದು ರಿಯಲ್ ಕನ್ಸರ್ನ್, ರಿಯಲ್ ಕೇರಿಂಗ್ ಕಾಣಿಸ್ಬೇಕು. ಅದು ಫೇಕ್ ಇರಬಾರ್ದು. ಫೇಕ್ ಅರೆ ಡೆಫಿನೆಟ್ಲಿ ನನ್ಗೆ ಹಿಂಗ್ ಗೊತ್ತಾಗುತ್ತೆ ಫೇಕ್ ಮಾಡ್ತಾ ಇದಾರೆ ಅಂತ. ಫೇಕ್ ಇರಬಾರ್ದು. ಜೆನ್ಯೂನ್ ಕೇರಿಂಗ್ಗೆ ಯಾವ್ದೇ ಹೆಣ್ಮಕ್ಳಾಗ್ಲಿ ಸೋಲ್ತಾರೆ. ಓಕೆ, ಇದೆಲ್ಲ ಒಂದಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ ಅನುಶ್ವರ ಅವ್ರ ಕಡೆಯಿಂದ ಇದೆ. ಸೊ ಫ್ಯೂಚರ್ ಅಲ್ಲಿ ಮದುವೆ ಆಗೋ ಪ್ಲಾನ್ಸ್ ಇದೆಯಾ ಅಂತ? ಇದೆ. ಎಷ್ಟೋ ಜನ ನಾನು ಮದುವೆ ಆಗ್ತೀನಿ ಅಂತ ಇನ್ನೊಂದಷ್ಟು ಎಷ್ಟೋ ಜನ ಇರೋನು ಅಷ್ಟೇ ವರ್ಷಗಳ ಕಾಲ ಅಲ್ಟಿಮೇಟ್ಲಿ ಕಂಫರ್ಟಬಲ್ ಲೈಫ್. ಹೋಗ್ಬಿಟ್ಟು ಸುಮ್ನೆ ಈಗ ಬೆಳಗ್ಗೆ ಎದ್ರೆ ಅವ್ರ ಮುಖ ನೋಡ್ಬೇಕು, ರಾತ್ರಿ ಆದ್ರೆ ಅವ್ರ ಜೊತೆಲಿ ಇರ್ಬೇಕು, ಇನ್ ಬಿಟ್ವೀನ್ ಅವ್ರ ಜೊತೆ ಲೈಫ್ ಸೋಲ್ಮೇಟ್ ಅಂತ ಇರ್ಬೇಕು. ಲೈಫ್ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಆ ಜರ್ನಿ ತುಂಬಾ ಬ್ಯೂಟಿಫುಲ್ ಆಗಿರ್ಬೇಕು. ಅದೆಲ್ಲೋ ಒಂದ್ ಕಡೆ ಸರಿ ಆಗ್ತಿಲ್ಲ, ಅಡ್ಜಸ್ಟ್ ಆಗ್ತಿಲ್ಲ ಅಂದಾಗ ಲೈಫ್ ಲಾಂಗ್ ಹೆಂಗಿರಕ್ ಸಾಧ್ಯ? ಸಿ ಐ ಡೋಂಟ್ ಲೈಕ್ ಡಿವೋರ್ಸಸ್. ಮದುವೆ ಆಗ್ತೀಯಾ, ಸೂಪರ್ ಆಗಿರ್ಬೇಕು. ಅದು ಇಂಡಸ್ಟ್ರಿಯಲ್ಲಿ ಕಾಮನ್ ಆಗ್ತಾ ಇದೆ ಅಥವಾ ಬೇರೆ ಈಗಿನ ಜನರೇಷನ್ ಅಲ್ಲಿ ಕಾಮನ್ ಆಗ್ತಿದೆ ಅನ್ಸ್ತಾ ಇದೆ? ಅಬ್ಸರ್ವ್ ಮಾಡಿರ್ತೀರಾ? ಈ ಇಂಡಸ್ಟ್ರಿಲೂ ಕಾಮನ್ ಆಗ್ಬಿಟ್ಟಿದೆ. ಇವನ್ ಕಾಲೇಜ್ ಲೈಫ್ ಇರ್ಬೋದು, ಬಟ್ ಅದು ಸೆಲೆಬ್ರಿಟಿ ಲೆವೆಲ್ ತುಂಬಾ ಇಂಪ್ಯಾಕ್ಟ್ ಆಗ್ಬಿಡುತ್ತೆ. ಅದು ಕಾಣಿಸುತ್ತೆ, ಕಣ್ಣಿಗೆ ಕಾಣಿಸುತ್ತೆ, ಬಟ್ ಹೊರಗಡೆ ತುಂಬಾ ನಡೀತಾ ಇದೆ. ಜನ ಪಬ್ಲಿಕ್ ಅಬ್ಸರ್ವ್ ಮಾಡ್ತಿರ್ತಾರೆ. ಎಕ್ಸಾಕ್ಟ್ಲಿ. ಸೊ ನನಗೆ ಡಿವೋರ್ಸ್ ಮೇಲೆ ನಂಬಿಕೆ ಇಲ್ಲ. ಮದ್ವೆ ಆಗ್ತೀಯಾ, ಮುಂಚೆನೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಕತ್ತಿಗೆ ತಾಳಿ ಕಟ್ಟದ ಅಂದ್ರೆ ಮುಗೀತು, ಕಷ್ಟ ಸುಖ ಅನುಭವಿಸ್ಕೊಂಡು ಹೋಗ್ಬೇಕು. ಆ ಮೆಂಟಾಲಿಟಿ ನಂದು. ಈಗ ಸಮ್ಟೈಮ್ಸ್ ಈಗ ನನಗೆ ಗೊತ್ತಿರಲ್ಲ, ತುಂಬಾ ಒಳ್ಳೆಯವನ್ ಅನ್ಕೊಂಡೆ ಆಗ್ಬಿಡ್ತೀನಿ ಅನ್ಕೊಳ್ಳಿ, ಹಂಗ ಆಗ್ಬಾರ್ದು. ಇನ್ ಕೇಸ್ ಅವ್ನು ಕೆಟ್ಟವನಾದ್ರೂ ನಾನ್ ಜೀವನ ಮಾಡ್ತೀನಿ ಅನ್ಸರ್ಸ್ಕೊಂಡು. ಬಟ್ ಕೆಲವ್ರಿಗೆ ಆಗಲ್ಲ, ಅವಾಗ ಡಿವೋರ್ಸ್ ಅನ್ನೋದಾಗುತ್ತೆ. ಸೊ ಅದಕ್ಕೆ ದಯವಿಟ್ಟು ಮುಂಚೆನೆ ಅರ್ಥ ಮಾಡ್ಕೊಳ್ಳಿ. ಈಗೆಲ್ಲ ನನ್ಗೆ ಅರೇಂಜ್ ಮ್ಯಾರೇಜ್ ಮೇಲೂ ನಂಬಿಕೆ ಇಲ್ಲ ಇವಾಗ. ಈಗ ಒಬ್ರನ್ನೊಬ್ರು ಏನ್ ಅರ್ಥ ಮಾಡ್ಕೋತೀವಿ, ನಮ್ ಬ್ಯಾಕ್ ಗ್ರೌಂಡ್ಸ್, ಅವ್ರ ಬ್ಯಾಕ್ ಗ್ರೌಂಡ್ಸ್, ಅವ್ರ ಮೆಂಟಾಲಿಟೀಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಈಗಿನ ಜನರೇಷನ್. ಒನ್ ಟೈಮ್ ಅಲ್ಲಿ ಇತ್ತು ಅರೇಂಜ್ ಮ್ಯಾರೇಜ್ ಆದ್ರೆ ಅವ್ರದೇನಾದ್ರು ಮಧ್ಯೆ ಒಂದು ಜಗಳಗಳು ಬಿರುಕುಗಳು ಬಂದಾಗ ದೊಡ್ಡವ್ರು ಕುತ್ಕೊಂಡು ಸರಿ ಮಾಡ್ತಾರೆ, ಸರಿ ಹೋಗುತ್ತೆ ಅಂತ. ಬಟ್ ಇವಾಗಿನ ನಮ್ಮ ಯೂತ್ಸ್ ಯಂಗ್ಸ್ಟರ್ಸ್ ಗಳೆಲ್ಲ ಹೆಂಗೆ, ನಾವು ಮಾಡಿದ್ದೆ ರೂಲ್ಸ್, ನಾವು ಮಾಡಿದ್ದೆ ಕರೆಕ್ಟ್ ಅನ್ನಂಗೆ. ಯಾ ಅಪ್ಪ ಅಮ್ಮನ ಮಾತನ್ನು ಕೇಳಲ್ಲ, ದೊಡ್ಡವ್ರ ಮಾತನ್ನು ಕೇಳಲ್ಲ, ಇದಾರೆ ಕೇಳೋಂಥವ್ರು. ಇವಾಗ ಹಂಗಿಲ್ಲ. ಈಗ ಮದ್ವೆ ಮಾಡ್ಕೊಂಡು ಎಲ್ಲೋ ಇಷ್ಟ ಆಗ್ತಿಲ್ಲ, ಡಿವೋರ್ಸ್ ಅನ್ನೋ ತರ ಆಗ್ಬಿಡ್ತದೆ. ಸೊ ಅದ್ರ
ಬದಲು ನೀವು ಲವ್ ಮಾಡ್ತಿರೋ ಅರೇಂಜ್ ಮ್ಯಾರೇಜ್ ಗೊತ್ತಿಲ್ಲ, ಬಟ್ ಮದುವೆ ಆಗೋದಕ್ಕೂ ಮುಂಚೆ ಸ್ವಲ್ಪ ದಿನ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳಿ. ಅದು ನಿಮ್ಗೆ ಅರ್ಥ ಆಗುತ್ತಾ, ವರ್ಕೌಟ್ ಆಗುತ್ತಾ ರಿಲೇಶನ್ಶಿಪ್, ಲೈಫ್ ಲಾಂಗ್ ಟ್ರಾವೆಲ್ ಮಾಡಕ್ ನೀವು ಓಕೆನಾ ಅನ್ನೋದು ತಿಳ್ಕೊಂಡ್ಮೇಲೆ ಆ ಮದುವೆ ಅನ್ನೋ ಒಂದು ಪ್ರೊಸೀಜರ್ಗೆ ಹೋಗಿ. ಅಲ್ಲಿವರೆಗೂ ಅದನ್ನ ಆ ಸ್ಟೆಪ್ ತಗೋಬೇಡಿ ಅಂತ ನಾನು ಹೇಳ್ತೀನಿ. ಎಸ್, ಆಬ್ವಿಯಸ್ಲಿ ಆಲ್ ದ ವೆರಿ ಬೆಸ್ಟ್. ಈ ನಿಮ್ಮ ಫ್ಯೂಚರ್ಗೆ ಎಲ್ಲದೂ ಕೂಡ ಸಕ್ಸಸ್ ಇದೇ ತರ ಸಿಗ್ಲಿ ಅಂಡ್ ಒಳ್ಳೊಳ್ಳೆ ಸಿನಿಮಾಗಳು ಸಿಗ್ಲಿ. ನೋಡೋಣ, ನಿಮ್ಮನ್ನ ಇದೇ ತರ ಸಕ್ಸಸ್ಫುಲ್ ಅಲ್ಲಿ ನಾವು ಇಂಟರ್ವ್ಯೂ ಮಾಡ್ತಾ ಒಂದಷ್ಟು ಲೈಫ್ ಜರ್ನಿ ಇನ್ನೊಂದಷ್ಟು ಮಾತಾಡ್ತಾ. Thank you. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.